सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಇಡೀ ಪ್ರಪಂಚದ ಎಲ್ಲ ಆಗು ಹೋಗುಗಳಿಗೆ ಆಕೆನೇ ಕಾರಣಕರ್ತಳು ಅನ್ನುವುದನ್ನ ನಾವು ಪಂಚಪ್ರೇತಾಸನಾಸೀನ ಪಂಚಬ್ರಹ್ಮ ಸ್ವರೂಪಿಣಿ ಅನ್ನುವಲ್ಲಿ ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಚೈತನ್ಯ ಸ್ವರೂಪಗಳಿಗೆ ಆಕೆನೇ ಚಿನ್ಮಯಿ ಅಂದ್ರೆ ಎಲ್ಲ ಜೀವಗಳಿಗೆ ಚಿತ್ತನ್ನ ತುಂಬುವಂಥವಳು ಅವಳೇ ಅನ್ನುವ ಭಾವವನ್ನ ನಾವು ಗಮನಿಸಿಕೊಂಡ್ವಿ. ಈ ನಾಮಗಳಲ್ಲೆಲ್ಲ ಇರುವುದು ಎಲ್ಲ ಉಪನಿಷತ್ತಿನ ತತ್ವಗಳೇ. ನಾಮ ಅಂತ ನಾವು ಅದಕ್ಕೆ ಇದನ್ನ ಹೇಳೋ ಅರ್ಥದಲ್ಲಿ ಏನೋ ಸ್ತೋತ್ರ, ಅಯ್ಯೋ ನನಗೆ ಉಪನಿಷತ್ತಿಲ್ಲ, ನಾನು ಉಪನಿಷತ್ ಪಾಠ ಮಾಡ್ಕೊಂಡಿಲ್ಲ, ನನಗೆ ಉಪನಿಷತ್ ಗೊತ್ತಿಲ್ಲ ಅಂತ ನಾವು ಅನ್ಕೊಳ್ಳೋ ಅಗತ್ಯ ಇಲ್ಲ ಅನ್ನುವುದಕ್ಕೆ ನಿಮ್ಮ ಗಮನಕ್ಕೆ ತರೋದಷ್ಟೇ. ನಾವು ಹಿಂದೆನೋ ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಯಾವುದು ಕೂಡ ದೇವರಿಗೆ ಹೆಸರನ್ನ ಯಾರೋ ನಮ್ಮಂಥ ತಂದೆ ತಾಯಿಗಳು ಮಾಡಿದ್ದಲ್ಲ, ನಮಗೆ ನಮ್ಮ ತಂದೆ ತಾಯಿಗಳು ಇಟ್ಟಂತೆ. ಅವನ ಹೆಸರನ್ನು ಅವನೇ ಮಾಡ್ಕೊಂಡಿರೋದಲ್ಲದೆ ಅದರೊಳಗೆ ತನ್ನ ಸಮಸ್ತ ಶಕ್ತಿಯನ್ನು ತುಂಬಿಟ್ಟಿದ್ದಾನೆ. ಅದನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಹೇಳ್ಕೊಳ್ಬೇಕು. ಯಾಕೆಂದ್ರೆ ನಮಗೆ ಒಂದು ನಾಮದಲ್ಲಿ ಅಷ್ಟು ಘನ ಶಕ್ತಿ ಇದೆ. ವಿಜ್ಞಾನ ಘನ ರೂಪಿಣಿ ಅಂತ ನಾವು ನೋಡಿದಂತೆ ಘನ ಅನ್ನೋದು ಎಷ್ಟಿದೆ ಅಂದ್ರೆ ಒಂದೇ ಅಣು, ಅಯ್ಯೋ ಅದೊಂದು ಅಣು ತಾನೇ ಅನ್ನುವಂಥದ್ದಲ್ಲ. ಹೇಗೆ ನಾವು ಕೋಟಿಯಲ್ಲಿ ಒಂದು ಪೈಸೆ ತಾನೇ ಅನ್ನುವಂತಲ್ಲ. ಕೋಟಿ ಪೂರ್ಣ ಆಗಬೇಕಾದ್ರೆ ಒಂದು ಪೈಸೆ ಮೈನಸ್ ಆದ್ರೆ ಅದನ್ನ ಕೋಟಿ ಅನ್ನಲ್ಲ. ಏನ್ ಹೇಳ್ತಾರೆ, ಮೈನಸ್ ಒಂದು ಪೈಸೆನೇ ಲೆಕ್ಕ ಹೇಳ್ತಾರೆ. 999 ಹೇಳ್ಬಿಟ್ಟಲ್ವೇ. ಆದ್ರಿಂದ ಅದು ಪೂರ್ಣ ಆಗಬೇಕಾದ್ರೆ ಒಂದು ಪೈಸೆಯ ಒಂದು ಏನೋ ಅಂಶಗಳಿದೆಯಲ್ಲ, ಅದು ಹೇಗೆ ಕಾರಣನೋ ಹಾಗೆ ಪ್ರತಿ ಜೀವದಲ್ಲೂ ಕೂಡ ಅಷ್ಟು ಘನ ಶಕ್ತಿ ಇದೆ ಆ ಪರಮಾತ್ಮನದು. ಆದ್ರಿಂದ ಪರಮಾತ್ಮ ಆ ಎಲ್ಲ ಘನವನ್ನ ತುಂಬಿದಾನೆ ಈ ಪ್ರಪಂಚದಲ್ಲಿ. ಅದರಿಂದ ಯಾವುದನ್ನ ಹಿಡ್ಕೊಂಡ್ರೂ ಕೂಡ ಅದು ನಮ್ಮನ್ನ ಪರಮಾತ್ಮನ ಬಳಿಗೆ ಕರ್ಕೊಂಡು ಹೋಗುತ್ತೆ, ಇನ್ನೆಲ್ಲಿಗೂ ಅಲ್ಲ. ಆದ್ರೆ ಯಾವ ಭಾವದಿಂದ ಹಿಡ್ಕೊಳ್ಬೇಕು ಅಂದ್ರೆ ಇದರೊಳಗೆ ಅನಂತ ಶಕ್ತಿ ಇದೆ ಅನ್ನುವ ಭಾವದಿಂದ ಅದನ್ನ ನಾವು ಹಿಡಿಬೇಕು. ಅದಕ್ಕೋಸ್ಕರ ಅದನ್ನ ನಾವು ಹೇಳ್ಕೊಂಡಿರೋದು. ಆದ್ರಿಂದ ಪ್ರತಿ ನಾಮದಲ್ಲೂ ಕೂಡ ಅದೇ ರೀತಿಯ ಉಪನಿಷತ್ ಯಾವುದನ್ನ ಪ್ರತಿಪಾದಿಸುತ್ತೆ, ವೇದಗಳು ಯಾವುದನ್ನ ನಾವು ವಿಷ್ಣು ಸಹಸ್ರನಾಮದಲ್ಲಿ ಕಂಡಂತೆ ಋಷಿಭಿ ಪರಿಗೀತಾನಿ ಎಂಬುದಾಗಿ ಆ ವೇದಗಳಲ್ಲಿ ಋಷಿಗಳು ಯಾವುದನ್ನ ಕಂಡುಕೊಂಡಿದ್ದಾರೆ, ಅದರಂತೆ ಇಲ್ಲಿ ವಾಗ್ದೇವಿ ಮಂತ್ರಿಣಿ ಮೊದಲಾದವರು ಏನನ್ನ ಕಂಡುಕೊಂಡಿದ್ದಾರೆ, ಅದನ್ನ ತಾಯಿ ತಾನು ತಲೆದೂಗಿ ಹೌದು ಇದು ಕರೆಕ್ಟ್ ಅಂತ ಹೇಳಿದಾಳೆ ಅಂದ್ರೆ ಇದೂ ಕೂಡ ವೇದವಾಂಗ್ಮಯಕ್ಕೆ ಸಮಾನಾನೆ, ಉಪನಿಷತ್ತಿಗೆ ಸಮಾನಾನೆ ಅನ್ನುವುದನ್ನ ತೋರಿಸಿಕೊಳ್ಳುವುದಕ್ಕೆ, ಸಿದ್ಧಪಡಿಸಿಕೊಳ್ಳುವುದಕ್ಕೆ ನಾವು ಹಿಂದೆ ನಾವೇನ್ ನೋಡಿದ್ವಿ, ಪಂಚ 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 ಅನ್ನೋದನ್ನ ನೋಡಿದ್ವಿ. ಪಂಚಪ್ರೇತ ಪಂಚ, ಅಲ್ಲಿ ಎಷ್ಟು 5ಗಳನ್ನ ಗಮನಿಸಿದ್ವಿ. ಅದನ್ನೇ ತೈತ್ತರೀಯ ಉಪನಿಷತ್ತು ಹೇಳುವಾಗ ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಏನಂತ, ಪಂಚಸ್ವಧಿಕರಣೇಶು. ಅಲ್ಲೂ ಕೂಡ 5 ಅಧಿಕರಣ. ಏನದು ಅಂತ ಕೇಳಿದ್ರೆ ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಮಧಿ ಪ್ರಜಮಧ್ಯಾತ್ಮಂ. ಅಲ್ಲಿ ನೋಡಿ ಆ 5 ಯಾವ 5 ಈ ಪ್ರಪಂಚ ವಿಕಾಸಗೊಂಡಿದೆ ಅನ್ನುವುದನ್ನ ನಾವು ಹೇಳ್ತಾ ಹೋದ್ವೋ ಆ 5ಅನ್ನೇ ಅಲ್ಲಿ ಹೇಳ್ತಾ ಇದೆ. ಯಾವುದದು? ಮೊದಲನೇದಾಗಿ ಅಧಿಜ್ಯೋತಿಷಂ, ಅಧಿಜ್ಯೋತಿಷ, ಅದಾದ್ಮೇಲೆ ಅಧಿವಿದ್ಯ, ಅಧಿಪ್ರಜ, ಅದರಿಂದ ಅಧ್ಯಾತ್ಮ. ಹೀಗೆ ಯಾವ ಒಂದು 5 ಹಂತಗಳಲ್ಲಿ ಪ್ರಪಂಚ ವಿಕಾಸಗೊಂಡಿದೆಯೋ ಆ ಪ್ರಪಂಚ ವಿಕಾಸಗೊಂಡ ತತ್ವವನ್ನೇ ನಾವು ನಿನ್ನೆ ಏನ್ ನೋಡಿದ್ವಿ, ಪಂಚ ಜ್ಞಾನೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ, ಪಂಚಕೋಶ.
ಅದನ್ನೇ ತೈತ್ತರಿಯ ಪೂರ್ಣ ಹೇಳೋದೆ, ಅದನ್ನ ಪಂಚಕೋಶ ವಿದ್ಯಾ ಅನ್ನುವುದಾಗೆ ನಾವು ತಗೊಳ್ಬಹುದು. ಆದ್ರಿಂದ ಈಗ ನಾವು ನೋಡಿದಂಥ ಈ ನಾಮಗಳು ತೈತ್ತರಿಯ ಉಪನಿಷತ್ತಿನ ಸಂಪೂರ್ಣ ಘನಸಾರವನ್ನ ಇಲ್ಲಿ ಹೇಳ್ತಾ ಇದೆ. ಅಲ್ಲಿ ಆದ್ರಿಂದಲೇ ಏನ್ ಹೇಳಿದ್ರು, ಪಂಚಬ್ರಹ್ಮ ಸ್ವರೂಪಿಣಿಯಲ್ಲಿ ನಾವು ನೋಡುವಾಗ ಬ್ರಹ್ಮ ಅಂದ್ರೆ ಏನು ಅಂದ್ರೆ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತ್ಯಭಿಸಂವಿಶಂತಿ ತದ್ ಬ್ರಹ್ಮ ತದ್ ವಿಜಿಜ್ಞಾಸಸ್ವ. ಅದು ಬ್ರಹ್ಮ, ಅದನ್ನ ತಿಳ್ಕೊ. ತಪಸ ಬ್ರಹ್ಮ ವಿಜಿಜ್ಞಾಸಸ್ವ. ಯಾವ ರೀತಿ? ತಪಸ್ಸಿನಿಂದ ಬ್ರಹ್ಮವನ್ನ ತಿಳ್ಕೊ. ಅದಕ್ಕೆ ಇವನು ಹೋದ. ಏನ್ ಹೇಳಿದ್ರು? ಯಾವುದರಿಂದ ವಿಕಾಸಗೊಳ್ಳುತ್ತೋ, ಯಾವುದರಿಂದ ಬದುಕಿರುತ್ತೋ ಎಲ್ಲನೂ ಯಾವುದರಲ್ಲಿ ಹೋಗಿ ಸೇರುತ್ತೋ ಯೋಚನೆ ಮಾಡ್ದ. ಯಾವುದು? ತಪಸ್ಸು ಮಾಡಿದಾಗ, ತಪಸ್ಸಂದ್ರೆ ಚಿಂತನೆ ತಾನೆ, ಕಾಯಿಕ ವಾಚಿಕ ಮಾನಸಿಕ. ಹಾಗೆ ಅವನು ಮಾಡಿದಾಗ ಅವನಿಗೆ ಏನು ಗೊತ್ತಾಯ್ತು ಅಂದ್ರೆ ಎಲ್ಲ ಜೀವಗಳು ಅನ್ನದಿಂದ ಬದುಕಿದೆ, ಅನ್ನದಿಂದ ಹುಟ್ಟಿದೆ, ಮತ್ತೆ ಹೋಗಿ ಅನ್ನದೊಳಗೆ ಅಂದ್ರೆ ಭೂಮಿ ಒಳಗೆ ಹೋಗಿ ಲೀನ ಆಗತ್ತೆ. ಆದ್ರಿಂದ ಅನ್ನನೇ ಬ್ರಹ್ಮ ಅಂತ ತಿಳ್ಕೊಂಡ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಅಲ್ವಾ? ಆದ್ರಿಂದ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅನ್ನಾಧ್ಯೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಅನ್ನೇನ ಜಾತಾನಿ ಜೀವಂತಿ ಅನ್ನಂ ಪ್ರಯಂತ್ಯಭಿಸಂವಿಶಂತೀತಿ ತದ್ವಿಜ್ಞಾಯ. ಅದನ್ನ ಬ್ರಹ್ಮ ಅಂತ ತಿಳ್ಕೊಂಡ. ತಂದೆ ಹತ್ರ ಬಂದ. ಪುನರೇವ ವರುಣಂ ಪಿತರಮುಪಸಸಾರ. ಅಪ್ಪ ಜ್ಞಾನಿ ಅವನ ಹತ್ರ ಬಂದ. ಅಪ್ಪನಿಗೆ ಹೇಳ್ದ, ಅಪ್ಪ ನೀ ಹೇಳಿದ ಬ್ರಹ್ಮನ ತಿಳ್ಕೊಂಡೆ ಅಂತ. ಏನ್ ಮಗು ಹೇಳು? ಅನ್ನಂ ಬ್ರಹ್ಮೇ ತಿವ್ಯಜ. ಇಲ್ಲ ಇಲ್ಲ ಅದಲ್ಲ. ಮತ್ತೆ ತಪಸ ಬ್ರಹ್ಮ ವಿಜಿಜ್ಞಾಸಸ್ವ. ನಾನು ತಲೆ ಮೇಲೆ ಕೈ ಇಡ್ತೀನಿ ನೀ ತಿಳ್ಕೊ ಅನ್ಲಿಲ್ಲ, ಅಥವಾ ನಾನು ಬೋಧಿಸ್ತೀನಿ ಅನ್ಲಿಲ್ಲ. ಹೋಗು ತಪಸ್ಸಿನಿಂದ ತಿಳ್ಕೊಂಡು ಬಾ. ಹಾಗೆ ಅವನು ಏನೇನ್ ತಿಳ್ಕೊಂಡ? ಅನ್ನ, ಆಮೇಲೆ ಪ್ರಾಣೋ ಬ್ರಹ್ಮೇತಿ ವ್ಯಜಾನಾತ್ ಅಲ್ಲ ಅಂದ ಅಪ್ಪ. ಆಗ ಮನೋ ಬ್ರಹ್ಮೇತಿ ವ್ಯಜಾನಾತ್ ಅಲ್ಲ ಅಂದ. ವಿಜ್ಞಾನಂ ಬ್ರಹ್ಮೇತಿ ವ್ಯಜ ಅಲ್ಲ ಅಂದ. ಆಗ ಏನಂತ ತಿಳ್ಕೊಂಡ? ಆನಂದಂ ಬ್ರಹ್ಮೇತಿ ವ್ಯಜಾನಾತ್ ಅಂದ. ಹೇಗದನ್ ತಿಳ್ಕೊಂಡ? ಏತಮನ್ನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಮನೋಮಯಮಾತ್ಮಾನಮುಪಸಂಕ್ರಮ್ಯ ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಮ್ಯ ಏತಂ ಆನಂದ್. ಹಾಗೆ ಒಂದೊಂದನ್ನೇ ದಾಟ್ತಾ ದಾಟ್ತಾ ಒಳಗ್ ಹೋಗ್ತಾ ಅವನು ಏನು ತಿಳ್ಕೊಂಡ ಅದನ್ನೇ ಈ ನಾಮಗಳಲ್ಲಿ ಏನು, ಯಾವುದು ದೇವಿಯ ಸ್ಪರ್ಶ ಇಲ್ಲ ಅಂದರೆ ಪ್ರೇತವಾಗಿರುತ್ತೋ, ಯಾವುದು ಕ್ರಿಯಾಶೂನ್ಯವಾಗಿರುತ್ತೋ, ಯಾವ ಜ್ಞಾನೇಂದ್ರಿಯ ಬ್ರಹ್ಮ ಅಂದ್ರೆ ವಿಕಾಸಗೊಳ್ಳೋದು ಅಂತ ಹೇಳಿದ್ದೇವೆ. ಆದ್ರಿಂದ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಹಾಗೆ ಕೋಶಗಳು ಎಲ್ಲ ಚಟುವಟಿಕೆಯಲ್ಲಿ ತೊಡಗೋದೇ ಬ್ರಹ್ಮ. ಹಾಗೆ ಅದು ತೊಡಗುವುದಕ್ಕೆ ಯಾವ ತಾಯಿಯ ಸ್ಪರ್ಶ ಅಥವಾ ಓರೆ ನೋಟ, ಕೃಪಾ ಕಟಾಕ್ಷ, ಒಂದು ಕಿರಣ ಕಾರಣವಾಗಿದೆಯೋ ಆಗ ಅದು ಪಂಚಬ್ರಹ್ಮವಾಗುತ್ತೋ, ಆ ಎಲ್ಲದೂ ಚಿನ್ಮಯವಾಗುತ್ತೋ, ಅದನ್ನೇ ಅವನಿವಾಗ ಹೇಳ್ತಾ ಇರೋದು. ಅಂದ್ರೆ ಅಲ್ಲಿಗೆ ಏನಾಯ್ತು? ಈ 5 ನಾಮಗಳಲ್ಲಿ ಯಾವುದು? ಪಂಚಪ್ರೇತಾಸನಾಸೀನ, ಪಂಚಬ್ರಹ್ಮ ಸ್ವರೂಪಿಣಿ, ಚಿನ್ಮಯಿ, ಪರಮಾನಂದ, ವಿಜ್ಞಾನ ಘನ ರೂಪಿಣಿ. ಈ 5ರೊಳಗೆ ಇಲ್ಲೇನ್ ಹೇಳಿದ್ರು? ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಶು ಅಂತ 5 ಅಧಿಕರಣಗಳಲ್ಲಿ ಉಪನಿಷತ್ತನ್ನ ಪೂರ್ತಿಯಾಗಿ ಏನ್ ಹೇಳಿದ್ರು ಅದನ್ನೇ ಇಲ್ಲಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದ್ರಿಂದ ಅಯ್ಯೋ ನಂಗೇನು ಉಪನಿಷತ್ ಗೊತ್ತಿಲ್ಲ, ನಮ್ಗೇನು ಅದ್ ಗೊತ್ತಿಲ್ಲ, ನಾ ಅದ್ ತಿಳ್ಕೊಬೇಕು, ಅದ್ ತಿಳ್ಕೊ, ಯಾವ ಹಂಬಲ ಬೇಡ. ತಿಳ್ಕೊಂಡಿರೋದೊಂದು ಸಾಸಿವೆ ಇದೆಯಾ, ಅದರಲ್ಲಿ ಪೂರ್ಣ ಶ್ರದ್ಧೆ ಇಡು ಸಾಕು. ಅದು ನಿನಗೆ ಬ್ರಹ್ಮಾಂಡವನ್ನ ಖಂಡಿತ ತೋರಿಸಿಕೊಡುತ್ತೆ. ಒಂದು ಸಾಸಿವೆಯಾದರೂ ಕೂಡ. ಆದ್ರೆ ನಿಂಗೆ ಬೇಕಾದ್ದೇನು? ಶ್ರದ್ಧೆ ಬೇಕು. ಈ ಸಾಸಿವೆನೇ ಬ್ರಹ್ಮ ಅನ್ನುವ ಶ್ರದ್ಧೆ ಬೇಕು. ಸಾಸಿವೆನ ಒಗ್ಗರಣೆಗೆ ಹಾಕ ಅನ್ಕೊಂಡ್ರೆ ಆಗ ನಿಮ್ಗದು ಬ್ರಹ್ಮ ಆಗಕ್ಕಾಗಲ್ಲ. ನೀವು ಅದನ್ನು ಬ್ರಹ್ಮ ಅನ್ನುವ ವಿಶ್ವಾಸದಲ್ಲಿ ಹಿಡಿದು ನಂಬಿ ಕೆಲಸ ಮಾಡ್ತಿದ್ರೆ ಹೇಗೆ ಅದು ಬ್ರಹ್ಮತ್ವನ್ನ ವಿಕಾಸಗೊಳಿಸುತ್ತೆ ಅನ್ನೋದಕ್ಕೆ ನಾನೀಗ ಹೇಳಿದ್ರೆ ಅದೇ ಇವತ್ತಿನ ಕ್ಲಾಸ್ ಆಗ್ಬಿಡುತ್ತೆ. ಆದ್ರೆ ನೀವು ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ. ಒಂದೇ ಒಂದು ಸಣ್ಣದನ್ನ ಇಟ್ಕೊಂಡ್ರು ಕೂಡ ಅದು ಪರಬ್ರಹ್ಮವನ್ನೇ ತೋರಿಸುತ್ತೆ. ಅದನ್ನೇ ಭಗವದ್ಗೀತೆ, ಅದನ್ನೇ ಭಾಗವತ, ಅದನ್ನೇ ವೇದ, ಅದನ್ನೇ ಉಪನಿಷತ್ತುಗಳು ನಮಗೆ ಸಾರಿ ಸಾರಿ ತಿಳಿಸಿ ಕೊಡ್ತಾ ಇದೆ. ಆದ್ರಿಂದ ನಮಗೆ ಗೊತ್ತಿರೋದು ಈಗಿನ ಒಂದು ರೀತಿಯಲ್ಲಿ ಸ್ತ್ರೀಯರನ್ನ ಮೂಲೆ ಗುಂಪು ಮಾಡಿದ್ರು, ವಿದ್ಯೆ ಕೊಡ್ಲಿಲ್ಲ, ಅದು ಮಾಡ್ಲಿಲ್ಲ, ಇದು ಮಾಡ್ಲಿಲ್ಲ, ಅದು ಬೇಕಿಲ್ಲ ಅವರಿಗೆ. ನಾವು ಎಷ್ಟೊಂದು ಉದಾಹರಣೆಯನ್ನ ನಾ ಹೇಳುವಾಗ ಅಡಿಗೆ ಮನೆದೇ ಯಾಕೆ ಹೇಳ್ತೀನಿ ಅಂದ್ರೆ, ಅಡಿಗೆ ಮನೆಯಲ್ಲೇ ಬ್ರಹ್ಮ ಇದೆ, ಅಡಿಗೆ ಮನೆಯಲ್ಲೇ ಉಪನಿಷತ್ತಿದೆ. ನಾವು ತಿಳ್ಕೊಳ್ಳೋದಕ್ಕೆ ಬೇಕಾದ ಸಾರ ಎಲ್ಲ
ಆದ್ರಿಂದ ಸ್ತ್ರೀಯರು ಅಲ್ಲೇ ಪರಬ್ರಹ್ಮವನ್ನ ಹೊಂದುವುದಕ್ಕೆ ಬೇಕಾದಿತ್ತು. ಆದ್ರೆ ನಾವು ನಂಗದಿಲ್ಲ ಅನ್ಕೊಂಡು ಇದ್ದಿದ್ದನ್ನು ಕಳ್ಕೊಂಡ್ವಿ ಅಷ್ಟೇ. ಇರೋದರಲ್ಲೇ ನಾವು ಬೆಳೆದಿದ್ರೆ ಅದಕ್ಕೆ ಈಗ ಹೇಳಿದ್ದು, ಸಾಸಿವೆಯನ್ನೇ ನಾವು ಬೆಳೆದಿದ್ರೆ ಅದು ಖಂಡಿತ ಬ್ರಹ್ಮಾಂಡ ತೋರಿಸ್ತಿತ್ತು. ಆದ್ರೆ ನಾನು ಇಲ್ಲ ಅನ್ನುವುದರಿಂದ ಸಾಸಿವೆಯನ್ನು ಬೆಳೆಯಕ್ಕೆ ಕೊಡ್ಲಿಲ್ಲ. ಸಾಸಿವೆ ಬಿತ್ತಿದ್ರೆ, ಸಾಸಿವೆ ಬೆಳೆದಿದ್ರೆ, ಒಂದು ಸಾಸಿವೆ ಹಾಕಿದ್ರೆ ಎಷ್ಟು ಸಾಸಿವೆ ಬರುತ್ತೆ ನೀವು ನೋಡಿರ್ತೀರಿ. ಮನೆಯಲ್ಲಿ ಸುಮ್ಮನೆ ಕೇರಿ ಚೆಲ್ಲಿದ್ರೆ ಈ ಸಾರು ಪುಡಿ ಇದು ಮಾಡುವಾಗ ಕೇರಿ ಒಂದು 4 ಬಿದ್ದಿದ್ರೆ ಎಷ್ಟು ಒಂದು ಗಿಡದಲ್ಲಿ ಒಂದಿಷ್ಟು ಕೈ ಅಷ್ಟಾದ್ರೂ ಸಾಸಿವೆ ಬರುತ್ತೆ. ಹಾಗೆ ಅದನ್ನು ಬ್ರಹ್ಮ ಮಾಡ್ತಾ ಹೋಗಿ ಎಷ್ಟು ಸಾಸಿವೆ ಆಗಬಹುದು ಅಲ್ವೇ? ಒಂದೇ ಸಾಸಿವೆ. ಆದ್ರಿಂದ ಆ ರೀತಿಯಲ್ಲಿ ನಾವು ನನಗಿಲ್ಲ ಅಂತ ಅನ್ಕೊಳ್ಳೋದಲ್ಲದೆ ಇರುವುದನ್ನ ನಾವು ಪರಿಭಾವಿಸ್ತಾ ಹೋದದ್ರೆ ಎಲ್ಲ ಬ್ರಹ್ಮಾನು ನಮ್ಮ ಹತ್ರ ಇದೆ. ಆದ್ರಿಂದ ಅವ್ರಿಗಿರೋದು ನನ್ನಲ್ಲಿಲ್ಲ, ಇವ್ರಿಗಿರೋದು ನನ್ನಲ್ಲಿಲ್ಲ ಅಂತ ಅಂದುಕೊಳ್ಳದೆ ಬೆಳಿಬೇಕು ಅನ್ನುವುದಕ್ಕಾಗಿ ನಾನು ಈ ಮಾತನ್ನ ಹೇಳ್ತಾ, ನಮಗೆ ಏನು ಗೊತ್ತಿದೆ ಅದರಲ್ಲಿ ನಾವು ಪರಬ್ರಹ್ಮವನ್ನ ಖಂಡಿತ ಹೊಂದ್ತೇವೆ. ಅದರಲ್ಲಿ ನಾವು ಸಾಕ್ಷಾತ್ಕಾರ ಬೇಕು ಅಂದವರು ಸಾಕ್ಷಾತ್ಕಾರ ಹೊಂದಬಹುದು, ಮುಕ್ತಿ ಬೇಕು ಅನ್ನುವರು ಮುಕ್ತಿ ಹೊಂದಬಹುದು, ವೈಕುಂಠಾದಿ ಲೋಕಗಳು ಬೇಕು ಅಂದವರು ಲೋಕ ಹೊಂದಬಹುದು. ಅದು ಅವರವರ ಅಪೇಕ್ಷೆ. ಆದರೆ ಯಾವುದೂ ಕೂಡ ಈ ನಾಮದಲ್ಲೇ ಸಾಧ್ಯ ಇದೆ ಅನ್ನುವುದನ್ನ ಮತ್ತೊಮ್ಮೆ ಗಟ್ಟಿ ಮನಸ್ಸಿಗೆ ಮಾಡಿಕೊಡ್ತಾ ಈಗ ನಾವು ಮುಂದಿನ ನಾಮಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಧ್ಯಾನ, ಧ್ಯಾತೃ, ಧ್ಯೇಯ ರೂಪ ಅನ್ನೋದನ್ನ ಇಟ್ಕೊಂಡಿದ್ದೇವೆ. ಈಗ ಈ ನಾಮಗಳು ಮಾಂಡೂಕ್ಯ ಅಂತ ಒಂದು ಉಪನಿಷತ್ತಿದೆ. ಆ ಉಪನಿಷತ್ತಿನ ಸಾರವನ್ನ ಹೇಳ್ತಾ ಇದೆ. ಈ ನಾಮಗಳು ಈಗ ಮುಂದೆ ಬರ್ತಾ ಇರುವಂತಹ ನಾಮಗಳು ಮಾಂಡೂಕ್ಯ ಉಪನಿಷತ್ತಿನ ನಾಮವನ್ನ ಹೇಳುತ್ತೆ. ಅದನ್ನ ಹೇಗೆ ಅಂತ ಮೊದಲು ನಾಮವನ್ನ ನೋಡಿಕೊಂಡು ಆಮೇಲೆ ಉಪನಿಷತ್ತನ್ನ ಇದರ ಜೊತೆ ಸಮನ್ವಯ ಮಾಡಿದ್ರೆ ನಿಮ್ಮ ಮನಸ್ಸಿಗೆ ಅದು ಅರ್ಥ ಆಗುತ್ತೆ. ಈಗ ಮೊದಲಿಗೆ ಧ್ಯಾನ. ಧ್ಯಾನ ಅನ್ನೋದು ಎಲ್ಲರಿಗೆ ಗೊತ್ತಿರೋದು, ಎಲ್ಲರಿಗೆ ಗೊತ್ತಿದೆ. ಆದರೆ ಯಾವ ಧ್ಯಾನ ಮಾಡಬೇಕು ಅದು ಮಾಡಲ್ಲ ಅಷ್ಟೇ. ಧ್ಯಾನ ಅನ್ನೋದು ಎಲ್ಲರಿಗೆ ಗೊತ್ತಿರುವಂತ ವಿಚಾರ. ಯಾಕೆ ಅಂದ್ರೆ ನಾವು ಏನೇ ಕೆಲಸ ಮಾಡ್ತಾ ಇದ್ರು ಒಂದರೊಳಗೆ ಮನಸ್ಸು ಯಾವುದೋ ಬೇಡದಿರುತ್ತಲ್ಲ ಅದನ್ನೇ ಕುಟ್ಟೆ ಹುಳ ತರ ತಿರುಗಿಸ್ಕೊಂಡು ತಿರುಗ್ತಾನೆ ಇರುತ್ತೆ. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ಲಿ, ಕಸ ಗುಡಿಸ್ತಾ ಇರ್ಲಿ, ಬಟ್ಟೆ ಒಗಿತಾ ಇರ್ಲಿ, ಅಂಗಡಿಗೆ ಹೋಗಿರ್ಲಿ, ತಲೆಯಲ್ಲಿ ಅದೇ ಧ್ಯಾನ. ಅಂದ್ರೆ ಪ್ರತ್ಯಯೈಕ ತಾನತ ಅಂತ ಪತಂಜಲಿಗಳು ಅದಕ್ಕೆ ಹೇಳಿದ್ದಾರೆ. ಧ್ಯಾನ ಅಂದಾಗ ಅಯ್ಯೋ ನಂಗೆ ಕಷ್ಟಪ್ಪ, ನನಗದೆಲ್ಲ ಆಗಲ್ಲ. ನೀ ಮಾಡ್ತಿದೀಯಮ್ಮ, ಆ ಧ್ಯಾನನೇ ಇದೊಂಚೂರು ತಿರುಗಿಸು ಅಷ್ಟೇ. ಅಥವಾ ನೀನ್ ಯಾವ್ದನ್ನ ಚಿಂತೆ ಮಾಡ್ತಿದೀಯ ಅದನ್ನೇ ಬ್ರಹ್ಮ ಅನ್ಕೊಂಬಿಡು ಸಾಕು. ಅಷ್ಟು ನೋಡಿ ಕರುಣೆ ಎಷ್ಟಿದೆ ಅಂದ್ರೆ ಪರಮಾತ್ಮನದು. ನೀನ್ ಏನನ್ನ ಧ್ಯಾನ ಮಾಡ್ತಿದೀಯಾ ಅದನ್ನೇ ಬ್ರಹ್ಮ ಅನ್ಕೋ. ಯಾಕೆ? ಬ್ರಹ್ಮ ಅಲ್ಲದ್ದು ಯಾವುದು ಅಲ್ಲ. ಇಡೀ ವಿಶ್ವಾಂಡ ಬ್ರಹ್ಮಾಂಡದಲ್ಲಿರುವ ಅಣು ಬ್ರಹ್ಮ ಅಂದಮೇಲೆ ನೀನು ಚಿಂತನೆ ಮಾಡ್ತಾ ಇರೋದು ಯಾವುದೋ ಕಸವಾಗಿದ್ರು ಕೂಡ ಅದೇ ಬ್ರಹ್ಮ ಆಗುತ್ತೆ. ಅದನ್ನೇ ನೀನು ಬ್ರಹ್ಮ ಅಂತ ಭಾವಿಸಬೇಕಷ್ಟೆ. ಅದನ್ನ ನೀನು ಕಸ ಅಂತ ಭಾವಿಸಿದರೆ ಆಗಲ್ಲ. ನೀನು ಭಾವಿಸೋದ್ರ ಮೇಲೆ ಇರುವಂಥದ್ದು ವಿಚಾರ. ಆದ್ರಿಂದಲೇ ಪ್ರಪಂಚ ಇರೋದೆಲ್ಲ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಅದಕ್ಕೆ ಒಂದು ಪ್ರಸಂಗ ಇದೆ. ಎಲ್ಲ ಪ್ರಪಂಚ ಎಲ್ಲ ಇರೋದು ಬುದ್ಧಿ ಮತ್ತು ಶಬ್ದ ಎರಡರ ಮೇಲೇನೆ. ಶಬ್ದನ ಬುದ್ಧಿ ಕಲ್ಪಿಸುತ್ತೆ. ಈಗ ಇದನ್ನ ಬೆಂಕಿ ಅಂತ ಕಲ್ಪಿಸಿದ್ರೆ ಮಾತ್ರ ಬೆಂಕಿನ, ಹಾಗಲ್ದೇ ಇದ್ರೆ ಅದು ಬೆಂಕಿ ಅಲ್ವಾ, ಸುಡಲ್ವಾ ಅಂದ್ರೆ ಪ್ರಯತ್ನ ಮಾಡಿ ನೋಡಿ ಅಲ್ವಾ. ಆದ್ರಿಂದ ಬುದ್ಧಿ ಮತ್ತು ಶಬ್ದ ಈ ಎರಡರ ಮೇಲೆ ಪ್ರಪಂಚ ಇರುವಾಗ ನಿನ್ನ ಬುದ್ಧಿಯಲ್ಲಿ ಏನು ವಿಚಾರ ಇದೆಯೋ ಅದನ್ನೇ ನೀನು ಬ್ರಹ್ಮ ಅನ್ಕೊಂಡ್ರೆ ಯಾಕದು ಬ್ರಹ್ಮ ಆಗಲ್ಲ, ಯಾಕದ್ರ ಚಿಂತನೆ ಆಗಲ್ಲ. ಆದ್ರಿಂದ ಪ್ರತ್ಯಯೈಕ ತಾನತ ತತ್ರ ಪ್ರತ್ಯಯೈಕ ತಾನತ ಧ್ಯಾನಂ ಎಂಬುದಾಗಿ ಪತಂಜಲಿಗಳು ಯೋಗ ಸೂತ್ರದಲ್ಲಿ ಧ್ಯಾನದ ಲಕ್ಷಣವನ್ನ ಹೇಳಿದ್ದಾರೆ. ಆದ್ರಿಂದ ಪ್ರತ್ಯಯ ಅಂದ್ರೇನು? ಅರಿವು ಏನಾಗಿರ್ಬೇಕು? ಏಕತಾನತ. ನಾವೇನಂತೀವಿ ಅದನ್ನ ಮನಾಟನಿ ಅಂತೀವಿ. ಅಯ್ಯೋ ಒಂದೇ ಬೋರ್ ಅಲ್ವೇ. ಆ ಏಕತ ಅಂದ್ರೆ ಒಂದನ್ನೇ ಚಿಂತನೆ ಮಾಡ್ತಿದ್ರೆ, ಒಂದೇ ಭದ್ರವಾಗಿ ಉಳಿಯುವಂತಾದ್ರೆ ಅದನ್ನ ಧ್ಯಾನ ಅಂತ ಕರೀತಾರೆ. ಅದಕ್ಕೆ ಹೇಳಿದ್ದು ಅದು ನಮ್ಗೆಲ್ಲ ಗೊತ್ತಿದೆ, ನಾವು ಮಾಡ್ತಿದ್ದೇವೆ. ಆದ್ರೆ ಆ ಧ್ಯಾನದಿಂದ ಬ್ರಹ್ಮ ಸಿಕ್ಕಲ್ಲ, ಪ್ರಪಂಚ ಸಿಕ್ಕುತ್ತೆ, ಪ್ರಪಂಚದ ನೋವು ಸಿಕ್ಕುತ್ತೆ, ಬಂಧ ಸಿಕ್ಕುತ್ತೆ, ಕಷ್ಟ ಸಿಕ್ಕುತ್ತೆ ಅಂತ ನಾವು ಅನ್ಕೊಂಡಿದ್ದೇವೆ. ಅಯ್ಯೋ ಚಿಂತೆ ರೀ, ಏನ್ ಮಾಡುದು, ಚಿಂತೆಯಿಂದ ಶರೀರ ಇದು ಅಂತೇವೆ ನಾವು. ಆ ಚಿಂತೆನೇ ಜೈ ಚಿಂತಾಯಾಮ್ ಅಂತ ಧಾತು. ಆ ಚಿಂತೆನೇ ಪರಬ್ರಹ್ಮ. ಆದ್ರಿಂದ ಅದನ್ನ ನಾವು ಮಾಡ್ಕೊಳ್ಬೇಕಾದ್ದು ಯಾವ ರೀತಿ ಅನ್ನೋದನ್ನ ಭಾವಿಸಿದರೆ ಅದು ಧ್ಯಾನ. ಇದರಲ್ಲಿ ಧ್ಯಾನ, ಧ್ಯಾತೃ ಅಂದ್ರೆ
ಯಾರು ಚಿಂತೆ ಮಾಡ್ತಿದ್ದಾನೆ ಅವನು. ಏನನ್ನ ಚಿಂತೆ ಮಾಡ್ತಿದ್ದಾನೆ ಅದು ಧ್ಯೇಯ. ಏನನ್ನ ಚಿಂತೆ ಮಾಡ್ತಿದ್ದಾನೆ ಅದು ಧ್ಯೇಯ. ಯಾರು ಚಿಂತೆ ಮಾಡ್ತಿದ್ದಾನೆ ಅವನು ಧ್ಯಾತೃ. ಯಾವುದು ಕ್ರಿಯೆ ಇದೆಯಲ್ಲ ಅಂದ್ರೆ ಚಿಂತೆ ಮಾಡುವಂಥ ಕ್ರಿಯೆ ಅದು ಧ್ಯಾನ. ಹೀಗೆ ಧ್ಯಾನ, ಧ್ಯಾತೃ, ಧ್ಯೇಯ. ಈಗ ಇದನ್ನೇ ನಾವು ಬೇರೆ ರೀತಿಯಲ್ಲಿ ಹೇಳಿದ್ರೆ ಮಾಡ್ತಾ ಇರೋನ್ ಯಾರು? ಕರ್ತೃ ಅಲ್ವಾ. ಧ್ಯಾತೃ ಅಂದ್ರೆ ಕರ್ತೃ. ಏನನ್ನು ಮಾಡ್ತಾ ಇದ್ದಾನೆ? ಧ್ಯಾನ ಮಾಡ್ತಾ ಇದ್ದಾನೆ. ಅದೇನದು? ಕ್ರಿಯೆ. ಯಾವುದನ್ನು ಮಾಡ್ತಿದ್ದಾನೆ? ಯಾವುದನ್ನು ಕುರಿತು ಮಾಡ್ತಿದ್ದಾನೆ? ಅದು ಧ್ಯೇಯ. ಅಂದ್ರೆ ಏನಾಯ್ತು? ಅದು ಕರ್ಮ. ಅಂದ್ರೆ ಕರ್ತೃ, ಕ್ರಿಯಾ, ಕರ್ಮ. ಅಲ್ಲಿಗೆ ಪ್ರಪಂಚ ಈ ಕರ್ತೃ ಕ್ರಿಯಾ ಕರ್ಮ, ಕರ್ತೃ ಕರ್ಮ ಕ್ರಿಯಾ. ಮೊದಲು ಕ್ರಿಯೆಯನ್ನ ಮಾಡುವವನು ಕರ್ತೃ. ಅದರಿಂದ ಧ್ಯಾನ ಮೊದಲು ಕೊಟ್ಟಿದ್ದಾರೆ. ಧ್ಯಾನ, ಆಮೇಲೆ ಕರ್ಮ ಕರ್ತೃ, ಧ್ಯಾತೃ, ಧ್ಯಾನ ಧ್ಯಾತೃ. ಫಲ ಏನು? ಅದು ಧ್ಯೇಯ. ಅದರಿಂದ ಕರ್ತೃ ಕ್ರಿಯಾ, ಕರ್ತೃ ಕರ್ಮ. ಕರ್ಮ ಅಂದ್ರೆ ಫಲ. ಸ್ಪಷ್ಟ ಆಗ್ತಿದ್ಯಾ? ಇದು ಇನ್ನೂ ಸುಲಭವಾಗಿ ಅರ್ಥ ಆಗಬೇಕಂದ್ರೆ, ಈಗ ಎಲೆನಲ್ಲಿ ಊಟ ಇದೆ. ಈ ಊಟ ಇದೆಯಲ್ಲ, ಎಲೆನಲ್ಲಿ ಊಟ ಇದೆಯಲ್ಲ, ಅದೇನದು? ಭೋಜ್ಯ. ಭೋಜ್ಯ ತಿನ್ನೋಕೆ ಕೂತಿದಾನಲ್ಲ ಎಲೆ ಹಿಂದ್ಗಡೆ ಒಬ್ಬ, ಅವನು ಭೋಕ್ತೃ, ತಿನ್ನುವವನು. ಹೀಗೆ ಮಾಡ್ತಾ ಇದ್ದಾನಲ್ಲ, ಇದೇನಿದು? ಭೋಜನ. ಇದು ಭೋಜನ. ಯಾರು ಮಾಡ್ತಿರೋದು? ಅವನೇ ತಾನೆ. ಆದ್ರಿಂದ ಈ ಮೂರು ಎಲ್ಲಿದೆ? ಭೋಜನ, ಭೋಜ್ಯ, ಭೋಕ್ತೃ ಯಾರಲ್ಲಿದೆ? ನಮ್ಮೊಳಗೆ ಇದೆ. ಅರ್ಥ ಆಗ್ತಾ ಇದೆ ಅಲ್ವಾ? ಈಗ ಎಲೆ ಅದು ಹೇಗ್ರಿ? ಎಲೆ ಮೇಲಿದೆ ಅನ್ನ, ಆದ್ರೆ ಇಲ್ಲಿ ಬಾಯಿಯೊಳಗೆ ಬಂದಿದೆಯಲ್ಲ. ಆದ್ರಿಂದ ಎಲೆಯಲ್ಲಿದ್ದ ಅನ್ನ ಬಾಯಿಯೊಳಗೆ ಬಂದಾಗ, ಜಗದು ತಿಂದಾಗ ಭೋಜ್ಯ ಎಲ್ಲಿ ಬಂತು? ನಾಲಿಗೆ ಮೇಲೆ ಬಂತು. ಆಗ ಭೋಜ್ಯಕ್ಕೆ ಸಂಬಂಧ ಯಾವುದು? ನಾನೇ. ತಿಂದವನು ಯಾರು? ನಾನೇ. ಅದು ಆ ತಿನ್ನುವ ಕ್ರಿಯೆ ಎಲ್ಲಿದೆ? ನನ್ನೊಳಗೆ. ಆದ್ರಿಂದ ಮೂರು ಯಾರಾದ್ರೂ? ನಾನೇ. ಆದ್ರಿಂದ ಭೋಕ್ತೃ ಭೋಜನ, ಇದು ಸ್ಪಷ್ಟ ಆಯ್ತಾ ಈಗ? ಭೋಕ್ತೃ ಭೋಜನ ಭೋಜ್ಯ, ಹಾಗೆ ಧ್ಯಾತೃ ಧ್ಯಾನ ಧ್ಯೇಯ. ಈ ಮೂರು ಕೂಡ ಒಂದೇ. ಯಾವುದದು ಅಂದ್ರೆ, ಇಲ್ಲಿ ನಾನು 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 ಅಂತಿದ್ದೀನಲ್ಲ, ನೀನಲ್ಲ. ನಾನು ಅನ್ನೋದು ಯಾವುದು ಅಂತ ಮುಂದೆ ಬರುತ್ತೆ. ಅದು ಯಾವುದು? ಪರಮಾತ್ಮ. ಅದೇ ದೇವಿ ಸ್ವರೂಪ. ಆದ್ರಿಂದ ಈಗ ನೀನು ಎಲೆಯ ಮುಂದೆ ಇರುವ ಅನ್ನವನ್ನ ದೇವಿ ಸ್ವರೂಪ ಅಂತ ಮೊದಲು ತಿಳ್ಕೊ. ಈ ಕೈ ನಾವು ಮೊದಲಿಂದ ಹೇಳಿದ್ದೇವೆ ಇಂದ್ರ. ಈ ಕೈಯನ್ನ ಚಟುವಟಿಕೆಯಲ್ಲಿ ತೊಡಗಿಸಿದವಳು ಹಿಂದಿನ ನಾಮದಲ್ಲಿ ಬಂದಿದೆ ಚಿನ್ಮಯಿ. ವಿಜ್ಞಾನ ತಲೆಯಲ್ಲಿ ಕೂತು ಇದು ಅನ್ನ ನೀನು ತಿನ್ನು ಅನ್ನುವ ವಿಜ್ಞಾನವನ್ನ ಕೊಟ್ಟಿದ್ದಾಳೆ. ಕೈಯಲ್ಲಿ ನೀನು ಹೋಗು ಎಲೆಯ ಮೇಲೆ ಕೈ ಇಡು ಅಂತ ಹೇಳಿದ್ದಾಳೆ. ಕೈಯನ್ನ ತೆಗೆದು ಬಾಯಲ್ಲಿಡು ಅಂತ. ಇದೆಲ್ಲ ನಮಗ್ ಗೊತ್ತಿಲ್ಲದೆ ಯಾಂತ್ರಿಕವಾಗಿ ಕೆಲಸ ಮಾಡ್ತಾ ಇದ್ರು. ಹಿನ್ನೆಲೆಯಲ್ಲಿರುವ ಶಕ್ತಿಯನ್ನ ಗಮನಿಸಿಲ್ಲ ನಾವು. ಧ್ಯಾನದಲ್ಲಿ ಮಾಡಬೇಕಿರೋದು ಅದನ್ನೇ. ಆ ಶಕ್ತಿಯನ್ನ ನಾವು ಗಮನಿಸಬೇಕಷ್ಟೇ. ನಮ್ಮ ಈ ಪ್ರೇರಕಾದಿ ಶಕ್ತಿಗಳೊಳಗೆ ನಾವು ಮಾಡುವ ಪ್ರತಿ ಚಟುವಟಿಕೆಯ ಒಳಗಡೆ ಹಿನ್ನೆಲೆಯಲ್ಲಿರುವ ಆ ಶಕ್ತಿ ಇದೆಯಲ್ಲ, ಆ ಚೈತನ್ಯ ಶಕ್ತಿ, ಆ ಚೈತನ್ಯ ಶಕ್ತಿಯನ್ನ ಗಮನಿಸಿದರೆ ಆಗ ನಮ್ಗೇನ್ ಗೊತ್ತಾಯ್ತು? ಈ ಕೈಯನ್ನ ಪ್ರೇರಣೆ ಮಾಡಿದವಳು, ಎಲೆಯ ಮುಂದೆ ಕೂತ್ಕೋ ಅಂತ ಹೇಳಿದವಳು, ಎಲೆಯಲ್ಲಿ ಬಡಿಸಿದ ಅನ್ನವನ್ನ ತೆಗೆದು ಬಾಯಲ್ಲಿ ಇಟ್ಕೋ ಅಂದವಳು, ಅನ್ನವನ್ನು ತೋರಿಸಿದವಳು, ತೋರಿಸ್ಬೇಕಲ್ಲ, ಅನ್ನವನ್ನ ತೋರಿಸಿದವಳು, ತಿನ್ನು ಅಂತ ಜಗಿಯು ಅಂತ, ಹಲ್ಲಿಗೆ ನಾಲಿಗೆಯನ್ನ ತಿರುವು ಹಾಕು ಅಂತ, ನುಂಗು ಅಂತ ಅಲ್ವೇ? ಪ್ರತಿಯೊಂದು ಕೂಡ ಪ್ರೇರಣೆ ಆಗ್ಬೇಕು ತಾನೆ. ಅದೆಲ್ಲ ಜಠರವನ್ನ ಸೇರಿದ ಮೇಲೆ ಅದನ್ನ ಪಚನ ಮಾಡು. ಪಚನ ಆಗಿದ್ದನ್ನ ಏನ್ ಮಾಡ್ಬೇಕು? ರಕ್ತ, ಮಾಂಸ, ಮೇದ, ಮಜ್ಜ, ಅಸ್ಥಿ, ಸ್ನಾಯು ಈ ಎಲ್ಲ ರೂಪಗಳಲ್ಲಿ ಅದು ಪರಿವರ್ತನೆಯಾಗಬೇಕು. ಆ ಎಲ್ಲವನ್ನ ಮಾಡ್ತಾ ಇರೋಳು ಯಾರು? ಚೈತನ್ಯ ಸ್ವರೂಪಿಣಿ. ನಮ್ಮೊಳಗೆ ಪ್ರಾಣ ಅಂತ ಇಟ್ಕೊಳ್ಳೋಣ. ಪ್ರಾಣ ನಮಗ್ ಗೊತ್ತಾಗುತ್ತೆ. ಆದ್ರೆ ಪ್ರಾಣಕ್ಕಿಂತಲೂ ಇನ್ನೂ ಹಿಂದೆ ಒಂದು ಚೈತನ್ಯ ಅನ್ನೋದಿದೆ. ಪ್ರಾಣಕ್ಕೂ ಚೈತನ್ಯ ತುಂಬುವಂಥದ್ದು. ಅಂದ್ರೆ ಪ್ರಾಣದಲ್ಲಿ ಚಟುವಟಿಕೆಯನ್ನ ತರಬೇಕಾದ್ರೆ ಆ ಪ್ರಾಣಕ್ಕೆ ಬಲವನ್ನ ಕೊಡುವಂಥ ಚೈತನ್ಯ. ಆ ಚೈತನ್ಯ ಯಾರು? ಚಿನ್ಮಯಿ ಅಂತ ನಾವು ನಿನ್ನೆ ನೋಡಿದ್ವಲ್ಲ, ಅವಳು. ಈಗ ಸ್ಪಷ್ಟ ಆಯ್ತಾ? ಆದ್ರಿಂದ ದೇವಿ ಎಲ್ಲಿದ್ದಾಳೆ ಅಂದ್ರೆ ನಾವು ಮಾಡುವ ಪ್ರತಿ ಕೆಲಸದೊಳಗಿದ್ದಾಳೆ ಅನ್ನುವುದಕ್ಕೆ ಈ ಊಟನೇ ಸಾಕ್ಷಿ. ಆದ್ರಿಂದ ಹಿಂದಿನವರು ಏನ್ ಮಾಡ್ತಾ ಇದ್ರು? ಊಟ ಎನ್ನುವುದನ್ನ ಒಂದು ಪೂಜೆಯಾಗಿ ಭಾವಿಸಿದ್ರು. ದೇವರ ಪೂಜೆಗೆ ಎಂಥ ಪ್ರಾಶಸ್ತ್ಯನೋ ಅಷ್ಟೇ ಪ್ರಾಶಸ್ತ್ಯ ಊಟಕ್ಕೂ ಇತ್ತು. ಅಷ್ಟೇ ಪ್ರಾಶಸ್ತ್ಯ ಮಲಗೋ ಕ್ರಿಯೆಗೂ ಇತ್ತು. ನೀವು ಗಮನಿಸಿದ್ರೆ ಎಲೆ ಹಾಕುವುದಕ್ಕೆ ಅಂದ್ರೆ ತಟ್ಟೆ, ಎಲೆ ಅಂದ್ರೆ ಒಟ್ಟು ಊಟ ಮಾಡುವುದಕ್ಕೆ ಎಲೆ ಹಾಕುವುದಕ್ಕೆ ಗುಡಿಸಿ
ಒರೆಸಿ ಎಲೆ ಹಾಕಿದ್ದೇವೆ, ಊಟ ಮಾಡಿದ ಮೇಲೆ ಒರೆಸಿದ್ದೇವೆ, ಮತ್ತೆ ಹಾಸಿಗೆ ಹಾಕ್ಬೇಕಾದ್ರೆ ಹಾಗೆ ಇವತ್ತು ಆ ಪ್ರಶ್ನೆ ಇಲ್ಲ, ಎಲ್ಲ ಮಂಚಗಳಿರೋದ್ರಿಂದ, ಟೇಬಲ್ಗಳಿರೋದ್ರಿಂದ. ಆದ್ರೆ ಆ ಕಾಲದಲ್ಲಿ ಮಲಗಬೇಕು ಅಂದ್ರೆ ತಿರ್ಗಾ ಗುಡಿಸ್ಬಿಟ್ಟೆ ಹಾಸಿಗೆ ಹಾಕ್ಬೇಕು. ಅಂದ್ರೆ ಅಷ್ಟು ಮಟ್ಟಿನ ಶುದ್ಧತೆ. ಆ ಶುದ್ಧತೆ ಯಾತಕ್ಕೆ? ದೇವರು 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 ಅನ್ನುವ ಭಾವನೆಯ ಕಾರಣ. ಆದ್ದರಿಂದ ಮತ್ತೆ ತಗೊಳ್ಳುವಾಗ ಆ ಅನ್ನದಲ್ಲಿ ಕೂಡ ಆ ಪರಬ್ರಹ್ಮ ವಸ್ತುವಿನ ಭಾವನೆಯನ್ನ, ಅದನ್ನೇ ತೈತರಿಯ ಉಪನಿಷತ್ ಹೇಳುವಾಗ ಅನ್ನನ್ನ ಪರಿಚಕ್ಷೀತ ಅನ್ನನ್ನ ನಿಂದ್ಯಾತ್, ಅನ್ನವನ್ನ ನಿಂದೆ ಮಾಡಬೇಡ, ಇದೇನು ಹೀಗಿದೆ ಇದಾಗಿದೆ ಅನ್ನಬೇಡ, ಅನ್ನನ್ನ ಪರಿಚಕ್ಷೀತ, ಅನ್ನನ್ನ ಎಸಿಬೇಡ. ಹೀಗೆ ಇಷ್ಟೆಲ್ಲ ಉಪನಿಷತ್ತು ನಮಗೆ ತತ್ವವನ್ನ ಬೋಧೆ ಮಾಡ್ತಿರೋದು ಯಾಕೆ? ಇದೆಲ್ಲ ಪರಬ್ರಹ್ಮ ಸ್ವರೂಪ. ಪರಬ್ರಹ್ಮವನ್ನ ತಿರಸ್ಕಾರ ಮಾಡಿದ್ರೆ ನಷ್ಟ ಯಾರಿಗೆ? ಪರಬ್ರಹ್ಮಕ್ಕೆ ಏನೂ ಆಗಲ್ಲ. ಯಾಕೆ? ಅದು ದೊಡ್ಡ ಕಲ್ಲು ಬಂಡೆಗೆ ಒಂದು ಮಣ್ಣು ಹೆಂಟೆ ಹೊಡೀರಿ, ಮಣ್ಣು ಹೆಂಟೆ ಪುಡಿ ಆಗುತ್ತಷ್ಟೇ. ಕಲ್ಲು ಬಂಡೆಗೆ ಏನಾಗುತ್ತೆ? ಏನೂ ಆಗಲ್ಲ. ಕಲ್ಲು ಬಂಡೆ ಮುಂದೆ ನಾವಷ್ಟೇ. ಆದ್ರಿಂದ ಭಗವಂತನ ಜೊತೆಯಲ್ಲಿ ನಾವು ಛಲ ತೊಟ್ರೆ ನಷ್ಟ ನಮಗೆ, ಹಠ ತೊಟ್ರೆ ನಷ್ಟ ನಮಗೆ. ಆದ್ರಿಂದ ಅದನ್ನ ನಾವು ಪರಿಭಾವಿಸಿಕೊಂಡು ಪರಮಾತ್ಮ ಪರಮಾತ್ಮ ಅಂತ ಬದುಕಿದರೆ ಲಾಭ ಯಾರಿಗೆ? ನಮಗೆ. ಯಾವ ರೀತಿಯಲ್ಲಿ ಲಾಭ? ಆ ಪರಮಾತ್ಮವನ್ನೇ ಹೊಂದುವ ಲಾಭ. ಅದಕ್ಕಿಂತ ದೊಡ್ಡ ಲಾಭ ಇನ್ನೇನಿದೆ? ಇದು ಹರಿದಾಸ ಅಂತ ಇವರು ಅಕ್ಬರ್ನ ಆಸ್ಥಾನದಲ್ಲಿ ಗಾಯನ ಮಾಡುವಂಥ ತಾನ್ಸೇನ. ಎಲ್ಲರಿಗೆ ಗೊತ್ತಿದೆ ಅಕ್ಬರ್ ತಾನ್ಸೇನನ ಕಥೆಯಲ್ಲ. ತಾನ್ಸೇನನ ಗಾನವನ್ನ ಕೇಳಿ ಸಂತೋಷಪಟ್ಟಂಥ ಅಕ್ಬರು, ಇಷ್ಟು ಚೆನ್ನಾಗಿ ನೀನು ಹಾಡ್ತೀಯಲ್ಲ, ನಿನ್ನ ಗುರುವಿನ ಗಾನವನ್ನ ಕೂಡ ನಾನು ಕೇಳಕ್ ಇಷ್ಟಪಡ್ತೀನಿ. ಯಾರು ನಿನ್ನ ಗುರು ಇನ್ನೆಷ್ಟು ಚೆನ್ನಾಗಿ ಹಾಡಬಹುದು ಅಂತ ಕೇಳಿದಾಗ, ನನ್ನ ಗುರುಗಳು ಎಲ್ಲರ ಮುಂದೆ ಹಾಡೋರಲ್ಲ, ನೀನು ಆಸ್ಥಾನಕ್ಕೆ ಕರ್ಕೊಂಬ ಅಂತೆಲ್ಲ ಆಜ್ಞೆ ಮಾಡ್ತಾನೆ ಅಕ್ಬರ. ಇಲ್ಲ, ಅವರು ಎಲ್ಲರ ಮುಂದೆ ಹಾಡಲ್ಲ. ಹಾಗಾದರೆ ಹೋಗೋಣ ನಾವೇ ಅಂತ ಇವನು ತಾನು ರಾಜವೇಷದಲ್ಲಿ ಹೊರಡುತ್ತಾನೆ. ಆಗ ಅವನು ಹೇಳ್ತಾನೆ ತಾನ್ಸೇನ, ಸ್ವಾಮಿ, ಅವರು ರಾಜವೇಷಕ್ಕೆಲ್ಲ ಬೆಲೆ ಕೊಡುವಂಥವರಲ್ಲ, ರಾಜರಾದಿಗಳ ಮುಂದೆ ಬಾಯಿ ತೆಗೆಯುವಂಥವರಲ್ಲ ಅಂತ. ಆದ್ರಿಂದ ಅವರ ಗಾನ ನೀವು ಕೇಳಲೇಬೇಕು ಅನ್ನುವುದಿದ್ರೆ ಸಾಧಾರಣ ವ್ಯಕ್ತಿಯಾಗಿ ನೀವು ಬರಬೇಕು. ಇವನಿಗೆ ಒಳಗಡೆ ಅಂಥ ಆರ್ದ್ರತೆ ಇತ್ತು. ಎಂಥ ಏನಾದ್ರಾಗ್ಲಿ ಇವನ ಗುರುವಿನ ಗಾನ ಕೇಳಬೇಕು ಅಂತ. ಆ ಒಂದು ಆರ್ದ್ರತೆಗೋಸ್ಕರ ಎಲ್ಲಕ್ಕೂ ಒಪ್ಕೊಂಡ, ತಯಾರಾದ. ಹಾಗಾಗಿ ಅವನ ರಾಜವೇಷವನ್ನು ಬಿಟ್ಟು ಬಂದು 2 ದಿನ 3 ದಿನ ಅಲ್ಲೇ ಆ ಹರಿದಾಸರು ಇರುವಂತ ಜಾಗದಲ್ಲೇ ಕಾಯ್ತಾನೆ ಇದ್ದಾನೆ. ಯಾವಾಗ ಅವ್ರು ಬಾಯಿ ಬಿಡ್ತಾರೋ, ಹಾಡು ಹೇಳಿ ಅಂತ ನಾವು ಕೇಳಕ್ಕಾಗಲ್ಲ. ಒಂದು ದಿವಸ ತಾನಾಗಿ ತಾನು ಅವರ ಹೃದಯದಿಂದ ಹೊಮ್ಮಿ ಬರ್ತಾ ಇದ್ದ ಗಾನವನ್ನ ಕೇಳ್ತಾ ಕೇಳ್ತಾ ಅಕ್ಬರ್ ಸಂಪೂರ್ಣ ತನ್ಮಯನಾಗ್ಬಿಟ್ಟ, ಲೀನನಾಗ್ಬಿಟ್ಟ. ಎಂಥ ಆನಂದ ಪ್ರವಾಹದಲ್ಲಿ ಮುಳುಗೋಗಿದ್ದ ಅಂದ್ರೆ ಅವನಿಗೆ ಭೌತಿಕ ಪ್ರಪಂಚ ಪೂರ್ತಿ ಮರ್ತೋಯ್ತು. ಅಕ್ಬರ ಏನು ದೊಡ್ಡ ಸಾಧಕನಲ್ಲ, ದೊಡ್ಡ ಜ್ಞಾನಿ ಯೋಗಿ ಅಲ್ಲ, ಆದರೆ ಅಂಥವನಲ್ಲೂ ಆ ಒಂದು ಮಹಾನ್ ಪರಿವರ್ತನೆ ಅವರ ಗಾನದಲ್ಲಿತ್ತು, ಆ ಗಾನ ಮಾಧುರ್ಯದಲ್ಲಿತ್ತು. ಆಗ ಪೂರ್ಣ ಗಾನ ಎಲ್ಲ ಆಗಿ ಅವನ ಆ ಒಂದು ಆನಂದ ಸಮುದ್ರದ ಭಾವ ಇಳಿದು ಮಾಮೂಲಿ ಸ್ಥಿತಿಗೆ ಬಂದಾಗ ಇವನು ಹೋಗಿ ಆ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡ್ದ. ನಿಮ್ಮ ಗಾನವನ್ನ ಕೇಳೋದಕ್ಕೋಸ್ಕರ ನಾವು ಇಷ್ಟು ಕಾಲ ಕಾಯ್ಕೊಂಡಿದ್ವಿ. ನಿಮ್ಮ ಗಾನಾಮೃತದಿಂದ ನಾವು ತುಂಬಾ ಸಂತೋಷ ಪಟ್ಟಿದ್ದೇವೆ. ನಾನು ಅಕ್ಬರು, ನಾನಿಂಥ ರಾಜ, ನಿಮಗೆ ನೀವು ನನಗೆ ಈ ಕೊಟ್ಟಂತಹ ಆನಂದಾಮೃತ, ಆನಂದ ಸಾಗರದಲ್ಲಿ ನನ್ನನ್ನ ತನ್ಮಯ ಮಾಡಿಬಿಟ್ರಲ್ಲ, ಅದಕ್ಕೆ ನಾನು ಪ್ರತಿಯಾಗಿ ಏನಾದರೂ ನಿಮಗೆ ಕೊಡಬೇಕು, ನನ್ನಿಂದ ಏನಾದರೂ ತಗೊಳ್ಳಿ ಅಂತ ಹೇಳಿದ್ರು. ಅಪ್ಪ, ನೀನ್ ನನಗ್ ಕೊಡಕ್ಕೆ ಏನಿದೆಯೋ, ನಿನ್ನ ಹತ್ರ ಇರೋದು ಯಾವುದು ನನಗ್ ಬೇಕಾಗಿಲ್ಲ, ಅಂದ್ರೆ ಅದನ್ನ ಮೀರಿದ್ದು ನನ್ನ ಹತ್ರ ಇದೆ ಅಂತ ಹೇಳಿದ್ರು. ಹಾಗಲ್ಲ ಸ್ವಾಮಿ ಅಂತ ಇವ್ರು ಹೇಳಕ್ ಬಂದ್ರೆ, ಸರಿಪ್ಪ, ಹಾಗೆ ನೀ ಏನಾದ್ರೂ ಮಾಡ್ಲೇಬೇಕು ಅಂತಿದ್ರೆ ನೋಡು, ಯಮುನಾ ತೀರದಲ್ಲಿ ಒಂದು ಇಟ್ಟಿಗೆ, ಒಂದು ಕಲ್ಲು, ಅಂದ್ರೆ ಯಮನಿಗೆ ಇಳಿಯೋದಕ್ಕೆ ಚಪ್ಪಡಿ ಕಲ್ಲುಗಳು ಹಾಕಿರ್ತಾರಲ್ಲ, ಅದರಲ್ಲಿ ಒಂದು ಕಲ್ಲು ಜಾರಿ ಹೋಗ್ಬಿಟ್ಟಿದೆ, ಅದನ್ನೊಂಚೂರು ಸರ್ ಮಾಡು ಸಾಕು, ನೀನ್ ನನಗೆ ಕೊಡುವಂತ ಉಪಕಾರ ಅಂತ ಹೇಳಿದ್ರು. ಈಗ ಅದೇನ್ ಮಹಾ ಅನ್ಕೊಂಡು ಅಕ್ಬರ್ ಬಂದು ಆ ಕಲ್ಲು ಬಂಡೆಯನ್ನ ನೋಡ್ತಾನೆ. ಏನು ಅನರ್ಘ್ಯ ರತ್ನಗಳ ರಾಶಿ ತುಂಬಿರುವ ಕಲ್ಲು ಬಂಡೆ ಅದು. ಹಾಗೆ ಇನ್ನೊಂದು ಕಲ್ಲು ಬಂಡೆ ನೋಡ್ತಾನೆ, ಇಷ್ಟು ಅನರ್ಘ್ಯ ರತ್ನಗಳ ರಾಶಿ ತುಂಬಿರುವ ಕಲ್ಲು ಬಂಡೆಗಳ, ಅಂದ್ರೆ ಅಷ್ಟು ಹೊಂದಿದ್ರು ಅದನ್ನ ಯಾವ ಲೆಕ್ಕದಲ್ಲಿ ಇಟ್ಟಿದ್ದಾರೆ?
ಈ ಪರಮಾನಂದ ಇದೆಯಲ್ಲ, ಅದರ ಮುಂದೆ ಇದು ಏನು ಅಲ್ಲ. ಅದು ಆದ್ರಿಂದ ಇಲ್ಲಿ ಧ್ಯಾನಧ್ಯಾತೃಧ್ಯೇಯ ರೂಪದಿಂದ ನಾವು ಪಡೆಯುವಂತಹ ಆ ಪರಮಾನಂದ, ಆ ಜ್ಞಾನ ಇದೆಯಲ್ಲ, ಅದಿದೆಯಲ್ಲ, ಅದಕ್ಕೆ ಹೇಳಿದ್ದು ಏನು ಲಾಭ ಅಂದ್ರೆ ಅದನ್ನು ಪಡೆದು ಬಿಟ್ಟ ಮೇಲೆ ನಾಪರಂ ಲಾಭಂ, ಇನ್ಯಾವುದು ಬೇಕಾಗಿಲ್ಲ, ಅದಕ್ಕೆ ಸರಿಗಟ್ಟೋದು ಯಾವುದೂ ಇಲ್ಲ. ಅಂಥದನ್ನು ಅನುಭವಿಸಿದಂಥವರು ಇದ್ದಾರಲ್ಲ. ಇದಕ್ಕೆ ನಾವು ಏಕನಾಥಂದು ಒಂದು ಉದಾಹರಣೆ ಕೇಳುತ್ತೇವೆ. ಏಕನಾಥನ ಹತ್ತಿರ ಒಬ್ಬ ವಜ್ರ ವ್ಯಾಪಾರಿ. ಆ ವಜ್ರ ವ್ಯಾಪಾರಿ ತಾನು ಎಲ್ಲೋ ಒಂದು ಕಡೆ ಹೋಗಬೇಕಾಗಿತ್ತು. ಅಂಗಡಿಯಲ್ಲಿರುವ ಶಿಷ್ಯ ಇವರ ಮೇಲೆ, ಅಂಗಡಿ ನೋಡ್ಕೊಳ್ಳೋರ ಮೇಲೆ ಅಂಥ ಭರವಸೆ ಅಂತ ಇದ್ದಿದ್ದೇನಿರಲಿಲ್ಲ. ಹಾಗಾಗಿ ತುಂಬ ಬೆಲೆ ಬಾಳುವಂತಹ ಅನರ್ಘ್ಯ ರತ್ನಗಳರಲ್ಲಿ ತುಂಬ ಅನರ್ಘ್ಯವಾದದ್ದನ್ನ ತಗೊಂಡು ಏಕನಾಥನ ಮೇಲೆ ವಿಶ್ವಾಸ. ಆದ್ರಿಂದ ಏಕನಾಥನ ಹತ್ರ ಬಂದು, ಇದನ್ನ ನೀವು ದಯವಿಟ್ಟು ಇಟ್ಕೊಂಡಿರಿ, ನಾನು ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೇನೆ, ಬಂದ ಮೇಲೆ ನನಗೆ ಈ ಅನರ್ಘ್ಯ ರತ್ನವನ್ನ ನೀವು ವಾಪಸ್ಸು ಕೊಡಿ, ನಾನು ತಗೊಳ್ತೀನಿ ಅಂತ ಹೇಳಿಬಿಟ್ಟು ಹೋದ. ಇವರು ಏಕನಾಥರು ಅದನ್ನ ತಗೊಂಡ್ರು. ಆಮೇಲೆ ಇವನು ಹೋದ, ಎಲ್ಲ ಯಾತ್ರೆ ಎಲ್ಲ ಮುಗಿಸ್ಕೊಂಡು ಬಂದು ಕೇಳ್ದ, ನನ್ನ ರತ್ನವನ್ನ ಕೊಡಿ, ನನ್ನ ಇದನ್ನ ಕೊಡಿ ಅಂತ. ಅಯ್ಯೋ, ಅದು ನಾನು ಇಲ್ಲಿ ಹಾಕಿದ್ದೀನಿ ತಗೋ ಅಂದ್ರು. ಸ್ವಾಮಿ, ಏನು ಈ ಥರ ಕೆಲಸ ಮಾಡಿಬಿಟ್ರಿ? ಅವರು ಅಂದ್ರೆ ಆ ನದಿ ತೀರದೊಳಗೆ ಹಾಕ್ಬಿಟ್ಟಿದ್ದಾರೆ. ಯಾವುದು ಕೃಷ್ಣಾ ನದಿನೋ ಅಥವಾ ಭೀಮಾ ನದಿನೋ, ಯಾವುದು ಭೀಮಾ ನದಿ ನನಗೆ ತಿಳಿದಂತೆ, ಅದರಲ್ಲಿ ಹಾಕ್ಬಿಟ್ಟಿದ್ದಾರೆ ಅವರು. ಆದ್ರಿಂದ ಅಲ್ಲಪ್ಪ, ಇದು ತುಂಬಾ ಬೆಲೆ ಬಾಳೋದು, ಇದಕ್ಕೆ ಬೆಲೆ ಕಟ್ಟಕ್ಕೆ ಯಾರಿಗೂ ಸಾಧ್ಯ ಇಲ್ಲ, ಮಹಾರಾಜರಂಥವರು ಕೂಡ ಕೊಂಡ್ಕೊಳ್ಳಕ್ಕಾಗದೇ ಇರುವಂಥದ್ದು ಅಂತ ನಾನು ನಿಮ್ಮ ಹತ್ರ ಕೊಟ್ಟೆ. ವಿಠಲನ ಒಂದು ಇದನ್ನ ತಿಳಿದಂಥವ್ರು ನೀವು, ಆದ್ರಿಂದ ಈ ಅನರ್ಘ್ಯ ರತ್ನವನ್ನ ಕಾಪಾಡ್ತೀರಿ ಅಂತ ನಾನು ನಂಬ್ಕೊಂಡಿದ್ದೆ. ಎಂಥ ಅನಾಹುತ ಮಾಡಿಬಿಟ್ರಿ, ಈಗ ನನಗೆ ಬೇಕದು ಅಂತ ತಲೆ ಚಚ್ಕೊಂಡು ಅಳೋದಕ್ಕೆ ಆರಂಭ ಮಾಡ್ದ. ಅದಕ್ಕೆ ಅವ್ರೇನ್ ಮಾಡಿದ್ರು, ಯಾಕಪ್ಪ ದುಃಖ ಪಡ್ತೀಯ, ತಡಿ ಅಂತ ಹೇಳಿ ಆ ನದಿ ಒಳಗೆ ಕೈ ಹಾಕಿ ಹೀಗೆ ತಗೊಂಡು, ನೋಡಪ್ಪ ಇದರಲ್ಲಿ ಯಾವ್ದು ನಿನ್ ಕಲ್ಲು ತಗೋ ಅಂದ್ರು. ಕೈ ತುಂಬಾ ಬಂದಿದೆ, ಒಂದಲ್ಲ ಎರಡಲ್ಲ. ಅವ್ರು ಹೇಳಿದ್ದು ತಗೋ, ಇದರಲ್ಲಿ ಯಾವ್ದು ನಿನ್ ಕಲ್ಲು ಅಂದ್ರು. ತಗೋ ಅಂತಾರೆ. ಒಂದು ಇವನು ಕೊಟ್ಟಿರೋದು ಒಂದು, ಅಲ್ಲಿರೋದು ರಾಶಿ, ಒಂದೊಂದು ಅನರ್ಘ್ಯ. ಅಲ್ಲ, ಇಷ್ಟೆಲ್ಲ ಅನರ್ಘ್ಯವಾದ ರತ್ನ ರಾಶಿ ಇದ್ದು ನೀವು ಬಡತನದಲ್ಲಿ ಬದುಕ್ತಿರೋದು ಯಾತಕ್ಕೆ? ಇಷ್ಟು ದರಿದ್ರರಾಗಿ ಬರೀ ಟಿಂಗ್ ಟಿಂಗ್ ಅಂತ ನುಡಿಸ್ಕೊಂಡು ಬದುಕ್ತಾ ಇದೀರಲ್ಲ, ಇನ್ನೊಬ್ಬರ ಹತ್ರ ಭಿಕ್ಷೆ ಕೊಟ್ರೆ ಊಟ ಮಾಡ್ಕೊಂಡು ಯಾಕೆ? ಅಪ್ಪ, ನನ್ನ ವಿಠಲನ ಮುಂದೆ ಇದು ಯಾವುದು ಅಲ್ಲ, ಅದು ಅದೇ ಅಂತ ತಿರ್ಗಾ ಡುಬಕ್ಕಂತ ಹಾಕ್ಬಿಟ್ರು. ಅಯ್ಯೋ ಸ್ವಾಮಿ ನನಗೆ ಹಾಗೆ ಆವಾಗ ಆ ರೀತಿಯಲ್ಲಿ ಅಂದ್ರೆ ಪರಮಾತ್ಮ ಲಾಭ ಇದೆಯಲ್ಲ, ಧ್ಯಾನಧ್ಯಾತೃಧ್ಯೇಯವನ್ನ, ಈ ಕ್ರಿಯೆಗಳನ್ನ ನಾವು ಭಾವಿಸ್ತಾ, ಕ್ರಿಯೆಯಿಂದ ನಮಗೆ ದೊರಕೋ ಲಾಭ ಏನು ಅಂದ್ರೆ ಅದೇ ದೊರಕಬಿಟ್ಟ ಮೇಲೆ ಇನ್ನೇನು ಬೇಕಿದೆ? ಅದಕ್ಕೋಸ್ಕರ ನಮ್ಮ ಬದುಕನ್ನ ಆ ರೂಪದಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮ ಹಿರಿಯರು. ಬದುಕಿನಲ್ಲಿ ಮಾಡುವ ಒಂದು ಊಟ ಅನ್ನುವ ಕೆಲಸ ಇರಬಹುದು, ಗುಡಿಸುವ ಕೆಲಸ, ಅಡಿಗೆ ಏನಿರಬಹುದು, ಪೂಜೆಯಷ್ಟೇ ಸಮಾನ. ಆದ್ರಿಂದ ಪ್ರಪಂಚ ಎಲ್ಲ ಪರಮಾತ್ಮಮಯವಾಗಿರುವಂತ ಅದನ್ನ ನಾವು ಸಾಸಿವೆಯಂತೆ ನಾವು ಹೇಳಿದಂತೆ ಅದನ್ನ ಭಾವಿಸಿಕೊಂಡ್ರೆ ಅದೇ ಏನಾಗುತ್ತೆ? ಪರಬ್ರಹ್ಮವಾಗುತ್ತೆ. ಪರಬ್ರಹ್ಮವನ್ನ ಪಡೆದ ಮೇಲೆ ಇನ್ನೇನಿದೆ? ಎಲ್ಲ ಅನರ್ಘ್ಯ ರತ್ನಾನೆ. ಅದನ್ನ ನಾವು ಇನ್ನು ಉದಾಹರಣೆ ಹೇಳೋದಾದ್ರೆ, ಸಂಜೀವಿನಿ ಪರ್ವತವನ್ನ ತರಕ್ಕೆ ಹನುಮ ಹೋದಾಗ ಅವ್ರೇನು ಹೇಳಿದ್ರು? 2-3 ಗಿಡಮೂಲಿಕೆಯನ್ನ ಹೇಳಿದ್ರು. ಆ ಮೂಲಿಕೆ ಹೇಗಿದೆ ಅಂತ ಕೇಳಿದ್ರೆ ಹೊಳಿತಾ ಇರುತ್ತೆ, ಬೆಳಕಿರುತ್ತೆ ಅಂತೆಲ್ಲ. ಇವನ್ ನೋಡ್ತಾನೆ ಎಲ್ಲ ಫಳಫಳ ಅಂತಿದೆ. ಹಾಗೆ ಅಂದ್ರೆ ಆ ರೀತಿ ಚಿನ್ಮಯವಾದದ್ದನ್ನ ಪಡ್ಕೊಂಡು ಬಿಟ್ಟಾಗ ಎಲ್ಲ ಚಿನ್ಮಯವೇ, ಅದಕ್ಕಿಂತ ಬೇರೆ ಇನ್ನೇನು ಇಲ್ಲ. ಆ ರೀತಿಯಲ್ಲಿ ದೇವಿ ಧ್ಯಾನ ಧ್ಯಾತೃ ಧ್ಯೇಯ ರೂಪ. ಧ್ಯಾನ ಅಂದಾಗ ಚಿಂತಿಸುವ ಒಂದು ಕ್ರಿಯೆ. ಆ ಚಿಂತಿಸುವ ಕ್ರಿಯೆಯನ್ನ ಮಾಡುವವನು ಯಾರೋ ಅವನು ಧ್ಯಾತೃ. ಧ್ಯೇಯ ಅಂದಾಗ ಯಾರನ್ನ ಚಿಂತಿಸ್ತಾ ಇದ್ದೇವೆ? ಊಟವನ್ನ ಚಿಂತಿಸ್ತಾ ಇದ್ರೆ ಊಟ ಧ್ಯೇಯ, ಒಡವೆಯನ್ನ ಚಿಂತಿಸ್ತಾ ಇದ್ರೆ ಒಡವೆ ಧ್ಯೇಯ, ಪೂಜೆಯನ್ನ ಚಿಂತಿಸ್ತಾ ಇದ್ರೆ ಪೂಜೆ ಧ್ಯೇಯ. ಹಾಗೆ ಈ ಮೂರೂ ಕೂಡ ಯಾರು ಅಂದ್ರೆ ದೇವಿನೇ. ಧ್ಯಾನ ಧ್ಯಾತೃ ಧ್ಯೇಯ ರೂಪ. ಈ ಧ್ಯಾನ ರೂಪ, ಧ್ಯೇಯ ರೂಪ, ಧ್ಯಾತೃ ರೂಪ ಎಲ್ಲ ಯಾರು? ಆದ್ರಿಂದ ನನಗೆ ಇದು ಮಾತ್ರ ಗೊತ್ತು, ನಂಗೆ ಅದೆಲ್ಲ ಇಲ್ಲ ಅಂತ ದುಃಖ ಪಡಬೇಡ. ಎಲ್ಲ ನಿನ್ನ ಹತ್ರನೇ ಇದೆ, ಎಲ್ಲ ನಿನ್ನ ಕೈಯೊಳಗೆ ಇದೆ ಅಂತ ಭಾವಿಸು.
ಆಗ ನಿನಗದು ಕಾಣುತ್ತೆ. ಅದಕ್ಕೆ ನಾವೀಗ ಏಕನಾಥ ಹರಿದಾಸರ ದೃಷ್ಟಾಂತವನ್ನ ನೋಡಿದ್ದು. ಹಾಗಾಗಿ ಈ ಪರಮಾತ್ಮನನ್ನ ನಾವು ಭಾವಿಸುವಾಗ, ಈಗ ಇದನ್ನ ಮತ್ತೆ ನೋಡ್ಕೊಂಡಾಗ, ಧ್ಯಾನ ಮಾಡುವವನು ಯಾರು? ನಾನು. ಧ್ಯಾನ ಮಾಡುವ ಕ್ರಿಯೆ ಮಾಡ್ತಾ ಇರೋನು ಯಾರು? ನಾನು. ಅದು ಧ್ಯಾತೃ. ಧ್ಯಾನ ಎಲ್ಲಿದೆ? ನನ್ನೊಳಗಿದೆ. ಕ್ರಿಯೆ ಎಲ್ಲಿದೆ? ಧ್ಯಾನ ಅನ್ನುವ ಕ್ರಿಯೆ ನನ್ನೊಳಗಿದೆ. ಆ ಧ್ಯೇಯ ವಸ್ತು ಎಲ್ಲಿದೆ? ಇಲ್ಲಿದೆ. ಅದೆಲ್ಲಿದೆ? ನನ್ನೊಳಗೆ ಅಲ್ವೇ? ಆದ್ರಿಂದ ಧ್ಯಾನ, ಧ್ಯಾತೃ, ಧ್ಯೇಯ ಅನ್ನೋದೇನಾಯ್ತು? ನಾನೂನೇ, ನನ್ನೊಳಗೇನೆ. ಅದೇ ಪರಮಾತ್ಮ ತಾನೆ. ಆದ್ರಿಂದ ಧ್ಯಾನ, ಧ್ಯಾತೃ, ಧ್ಯೇಯ ರೂಪ. ಆದ್ರಿಂದ ಇದು ಒಂದು ಪ್ರತ್ಯಯೈಕತಾನತ ಅಂತ ಆಗಬೇಕಾದ್ರೆ ಅದನ್ನ ನಾವು ಭಗವದ್ಗೀತೆಯಲ್ಲಿ ಹೇಗೆ ಯತ್ರ ದೀಪೋ ನಿವಾತಸ್ಥ ನೇಂಗತೆ ಸೋಪಮಾ ಸ್ಮೃತ. ದೀಪ ಗಾಳಿ ಇಲ್ಲದ ಜಾಗದಲ್ಲಿಟ್ಟಾಗ ಅಲುಗಾಡದಂತೆ ಹೇಗೆ ನಿಲ್ಲುತ್ತೋ ಹಾಗೆ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳು ಒಂದೇ ಚಿಂತನೆಯಲ್ಲಿ ಸ್ಥಿರವಾಗಿ ನಿಂತರೆ ಅದನ್ನೇನಂತ ಕರೀತಾರೆ? ಧ್ಯಾನ. ಆ ರೀತಿ ಧ್ಯಾನ ಮಾಡುವವನು ಯಾರು? ಆತ್ಮಾನಂ ಆತ್ಮನ ಆತ್ಮನಿ. ಆದ್ರಿಂದ ಆತ್ಮ ಬಿಟ್ಟು ಯಾರಿದ್ದಾರೆ ಇಲ್ಲಿ? ಯಾರು ಇಲ್ಲ. ಚಿಂತೆ ಮಾಡೋದು ಯಾರನ್ನ? ಆತ್ಮನನ್ನ. ಯಾರು ಮಾಡ್ತಿರೋದು? ಆತ್ಮನ. ಎಲ್ಲಿ ಮಾಡ್ತಿದ್ದಾರೆ? ಆತ್ಮನಿ ಒಳಗೆ, ಆತ್ಮನೊಳಗೆ. ಆದ್ರೆ ಆತ್ಮ ಅಂದಾಗ ಶರೀರ ಅಂತ ಇಟ್ಕೊಂಡ್ರೆ ಶರೀರದೊಳಗೆ, ಅದನ್ನೇ ಅನ್ನಮಯ ಆತ್ಮಾನಂ ಅಂತೆಲ್ಲ ಹೇಳಿದಂತೆ. ಆದ್ರಿಂದ ಶರೀರದ ಒಳಗೆ ಆತ್ಮನಿ, ಆತ್ಮನ, ಆತ್ಮಾನಂ. ಯಾರು ಅದೇ ಅಲ್ಲಿಗೆ ಆತ್ಮ ಅನ್ನೋದೇ ಧ್ಯಾನ, ಧ್ಯಾತೃ, ಧ್ಯೇಯ ಎನ್ನುವ ರೂಪ. ಆಗೇನಾಯ್ತು ಅಂದ್ರೆ ಇದು ಅರ್ಥ ಆಗ್ಬಿಟ್ರೆ ಎಲ್ಲವೂ ವಿಜ್ಞಾನವೇ. ಎಲ್ಲ ಈಗ ಹೇಳಿದಂತೆ ಎಲ್ಲ ಮುತ್ತನೆ, ಎಲ್ಲ ಅನರ್ಘ್ಯನೆ. ಮುಟ್ಟಿದ ತಕ್ಷಣ ಅದು ವಜ್ರನೇ, ಅದು ಬೇರೆ ಏನು ಆಗಕ್ಕಾಗಲ್ಲ. ಅಂಥ ಒಂದು ವಿಜ್ಞಾನ ಘನ. ವಿಜ್ಞಾನ ಅನ್ನುವುದನ್ನ ಜೀವ ಅಂತಾನು ಹೇಳ್ತಾರೆ. ಆ ಜೀವ ಚೈತನ್ಯ ವ್ಯಷ್ಟಿ ಅಂದ್ರೆ ಬೇರೆ ಬೇರೆ, ಸಮಷ್ಟಿ ಒಟ್ಟಾಗ್ಬಿಟ್ರೆ ಅದೇನಾಗಿರುತ್ತೆ? ಹೊಳೆಯುವ ವಜ್ರದ ಹಿಮಾಲಯ ಪರ್ವತವೇ ಆಗೋಗ್ಬಿಡುತ್ತೆ. ಅಂದ್ರೆ ಅದಕ್ಕಿಂತ ಮೇರು ಪರ್ವತ, ಅದಕ್ಕೆ ಮೇರುವನ್ನ ಚಿನ್ನದ ಬೆಟ್ಟ ಅಂತ ಕರೆಯೋದು. ಅಂದ್ರೆ ಅರ್ಥ, ಮೇರು ಅನ್ನುವುದು ಎಲ್ಲ ಜೀವಗಳ, ಎಲ್ಲ ಜೀವ ಚೈತನ್ಯಗಳ ಸಮಷ್ಟಿ, ಒಟ್ಟು ರೂಪ, ರಾಶಿ ರೂಪ. ಆದ್ರಿಂದ ಅದೇನಾಗಿದೆ? ಚಿನ್ನದ ಬೆಟ್ಟವಾಗಿ ಇದೆ. ಚೈತನ್ಯವೆಲ್ಲವೂ ಚಿನ್ನ. ಆದ್ರಿಂದ ಆ ಚೈತನ್ಯವೆಲ್ಲ ರಾಶಿಯಾದ್ರೆ ಅದು ಚೈತನ್ಯದ ಬೆಟ್ಟ. ಆದ್ರಿಂದ ಆ ಮಂದರ ಅದೇ ರೀತಿಯಲ್ಲಿ ವಿಜ್ಞಾನ ಘನ ರೂಪವಾಗಿ ಇರುವಂಥದ್ದು. ಆದ್ರಿಂದ ಇದನ್ನೇ ಉಪನಿಷತ್ತು ಹೇಳುತ್ತೆ, ವಿಜ್ಞಾನೇ ತಿಷ್ಠನ್. ವಿಜ್ಞಾನದಲ್ಲಿ ಇದ್ದುಕೊಂಡು, ವಿಜ್ಞಾನ ಮಂತರಃ. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂಥದ್ದು. ಯಮಯತೆ, ಅದೇ ಧ್ಯಾನ, ಧ್ಯಾತೃ, ಧ್ಯೇಯ ರೂಪ. ಇದನ್ನ ಈ ಜೀವಗಳ ಸಮಷ್ಟಿ ರೂಪವನ್ನ ನಾವು ಇವಾಗ ಹೇಳಿದ್ವಲ್ಲ, ಮೇರು, ಮಂದರ ಪರ್ವತ, ಮೇರು ಪರ್ವತ ಅನ್ನುವುದಾಗಿ, ಅದನ್ನೇ ಕೆಲವು ಉಪನಿಷತ್ತುಗಳು ಹಿರಣ್ಯ ಗರ್ಭಾಂಡ ಅಂತ ಹೇಳ್ತಾರೆ. ಹಿರಣ್ಯ ಗರ್ಭಾಂಡ ಅಂದ್ರೆ ಈ ಪಂಚಗಳು ಹೇಳಿದೇವಲ್ಲ, ಆ ಪಂಚಗಳ ಸಮೂಹ. ಅಂದ್ರೆ ಪಂಚಗಳನ್ನ ತುಂಡು ಮಾಡಿಲ್ಲ, ತುಂಡು ಮಾಡದ ಪಂಚ, ತುಂಡು ಮಾಡದ ಪಂಚ ರಾಶಿಯಾದರೆ ಅದೇನಾಯ್ತು? ದೊಡ್ಡ ಹಿರಣ್ಯ ಗರ್ಭಾಂಡ. ಅದರ ಸ್ವರೂಪ ಏನು? ಹಿರಣ್ಯ, ಚಿನ್ನನೇ. ಅದನ್ನು ಕೂಡ ವಿಜ್ಞಾನ ಘನ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ತಾಯಿ ವಿಜ್ಞಾನ ಘನ ರೂಪಿಣಿ, ಧ್ಯಾನ, ಧ್ಯಾತೃ, ಧ್ಯೇಯ ರೂಪ. ಸ್ಪಷ್ಟ ಆಯ್ತಾ? ಈಗ ಮುಂದಿನ ನಾಮ ಧರ್ಮಾಧರ್ಮ ವಿವರ್ಜಿತ. ಯಾವಾಗ ಈ ಹಂತ ಮುಟ್ಟುತ್ತೇವೆ ಆಗ ಯಾವುದು ಧರ್ಮ, ಯಾವುದು ಅಧರ್ಮ ಎಲ್ಲ ಪರಬ್ರಹ್ಮ ಆಗಿದ್ದಾಗ, ಪರಬ್ರಹ್ಮ ಆದವನಿಗೆ ಇದು ಮಾಡಬಹುದಾದದ್ದು, ಇದು ಮಾಡಬಾರದ್ದು ಅನ್ನೋದಿಲ್ಲ. ಅದನ್ನೇ ನಾವು ನೆನ್ನೆಯ ದಿವಸದಲ್ಲಿ ಏನ್ ಹೇಳ್ಕೊಂಡ್ವಿ? ಎಲ್ಲಿ ಉದಯಾಸ್ತಗಳಿದೆ ಅಲ್ಲೇನಿದೆ? ಉದಯ ಇದ್ದಾಗ ಬೆಳಕಿದೆ, ಅಸ್ತ ಇದ್ದಾಗ ಕತ್ತಲಿದೆ, ಮತ್ತೆ ಉದಯ ಇದೆ. ಅಂದ್ರೆ ಏನಾಯ್ತು? ಏರುಪೇರುಗಳಿದೆ. ಕತ್ತಲೆ ಬೆಳಕು ಅಂದ್ರೆ ದ್ವಂದ್ವ ಇದೆ, ಸುಖ ದುಃಖ ಇದೆ. ಹಾಗಲ್ಲದೆ ನಾವು ದಕ್ಷಿಣದಿಂದ ಉತ್ತರಕ್ಕೆ ಏರು ಬಿಟ್ವಿ. ಇಲ್ಲೇನಿದೆ? ಬರೀ ಬೆಳಕು, ಬರೀ ಆನಂದ. ಆಗ ಏನ್ ಹೇಳಿದ್ದೇವೆ? ಚಿದಾಕಾಶೆ ಹೃದಾಕಾಶೆ ಚಿದಾದಿತ್ಯ. ಹೃದಯ ಎಂಬ ಆಕಾಶದಲ್ಲಿ ಚಿತ್ ಎಂಬ ಸೂರ್ಯ ಅವನು ನಿರಂತರಂ ಭಾಸತೆ, ಯಾವಾಗಲೂ ಬೆಳಗುತ್ತಿದ್ದಾನೆ. ಅಲ್ಲಿ ಏನಿಲ್ಲ? ಉದಯಾಸ್ತಮಾನಗಳಿಲ್ಲ. ನಾವು ಸಂಧಿ ಕಾಲದಲ್ಲಿ ತಾನೇ ಸಂಧ್ಯಾ ವಂದನೆ ಮಾಡ್ತೇವೆ.
ಸೂರ್ಯನ ಉದಯವಾಗುವ ಸಂಧಿ ಕಾಲದಲ್ಲಿ ಸಂಧ್ಯಾ ವಂದನೆ, ಸೂರ್ಯನು ಮಧ್ಯಾಹ್ನ ಮುಟ್ಟುವ ಕಾಲದ ಸಂಧಿಯಲ್ಲಿ ಸಂಧ್ಯಾ ವಂದನೆ, ಸೂರ್ಯನು ರಾತ್ರಿಯನ್ನು ಮುಟ್ಟುವ ಸಂಧಿ ಕಾಲದಲ್ಲಿ ಸಂಧ್ಯಾ ವಂದನೆ. ಸಂಧಿ ಕಾಲದ್ದು ಇಲ್ಲಿ ಇದೇ ಇಲ್ವಲ್ಲ, ಉದಯ ಇಲ್ಲ ಅಸ್ತ ಇಲ್ಲ, ಚಲಿಸಿದ್ರೆ ತಾನೇ ಬೇರ್ಪಡಿಕೆ ಸೇರುವುದು ಅಂತ. ಆದ್ರಿಂದ ಹೃದಾಕಾಶೇ ಚಿದಾದಿತ್ಯ ಭಾಸತೆ ಚ ನಿರಂತರಂ ನಾಸ್ತಮೇತಿ ನೋದೇತಿ. ಉದಯನೂ ಇಲ್ಲ ಅಸ್ತನೂ ಇಲ್ಲ. ಕಥಂ ಸಂಧ್ಯಾಮುಪಾಸ್ಮಹೇ. ಸಂಧ್ಯಾ ವಂದನೆ ಮಾಡೋದು ಎಲ್ಲಿ, ಯಾರಿಗೆ ಅಂದ್ರೆ ಆ ರೀತಿ ಎಲ್ಲ ದೈವಮಯ ಆಗಿಬಿಟ್ಟಾಗ ಅಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು, ಎಲ್ಲ ಪರಮಾತ್ಮಮಯ. ಈಗ ದೇವಿ ಅಂಥ ಒಂದು ಸ್ಥಿತಿಯಲ್ಲಿರೋದ್ರಿಂದ ಧರ್ಮಾಧರ್ಮ ಅವಳಿಗಿಲ್ಲ. ನಮಗೆ ಯಾಕೆ ಧರ್ಮಾಧರ್ಮ ಇದೆ? ನಾವು ಪ್ರಪಂಚದಲ್ಲಿದ್ದೇವೆ, ಪ್ರಪಂಚನ ನಂದು ಅನ್ಕೊಂಡಿದ್ದೇವೆ, ಪ್ರಪಂಚದಲ್ಲಿರೋದೆಲ್ಲ ನನ್ನದಾಗಬೇಕು ಅಂತ ಭಾವಿಸಿದ್ದೇವೆ. ಆದ್ರಿಂದ ವಿಧಿ ನಿಷೇಧಗಳ, ಶಾಸ್ತ್ರಗಳ, ವಾಕ್ಯಗಳ ಕಟ್ಟುಬದ್ದು ನಮಗೆ ಬೇಕು. ಆಗ ಧರ್ಮ ಇದು ಅಧರ್ಮ, ಈ ಧರ್ಮ ಮಾರ್ಗದಲ್ಲಿ ನೀನು ಹೋದ್ರೆ ನಿನಗೆ ಲಾಭ ಇದೆಯಪ್ಪ, ಅಧರ್ಮ ಮಾರ್ಗದಲ್ಲಿ ನೀನು ಹೋದ್ರೆ ನಿನಗೆ ನಷ್ಟ ಇದೆಯಪ್ಪ, ಇದನ್ನ ತಿಳಿಸಿ ಹೇಳೋದು. ಯಾವಾಗ ಮೇಲೆ ನಾವು ನೋಡಿದಂತೆ ಧ್ಯಾನಧ್ಯಾತೃಧ್ಯೇಯ ರೂಪವಾದ ಪರಮಾತ್ಮನನ್ನ ನಮ್ಮಲ್ಲಿ ಭಾವಿಸಿಕೊಂಡ್ರೆ, ಅಥವಾ ವಿಜ್ಞಾನ ಘನ ರೂಪವಾದ ಸಕಲ ವಸ್ತುಗಳನ್ನ ಪರಮಾತ್ಮ ಭಾವದಲ್ಲಿ ಅಣುವನ್ನ ನಾವು ಭಾವಿಸ್ತಾ ಹೋದ್ರೆ ಆಗ ನಮಗೂ ಕೂಡ ಧರ್ಮಾಧರ್ಮ ಬೇಕಾಗಿಲ್ಲ. ಅದನ್ನೇ ಶ್ರೀರಾಮಕೃಷ್ಣ ಪರಮಹಂಸರ ದೃಷ್ಟಾಂತದಲ್ಲಿ ನೋಡುವಾಗ, ರಾಮಕೃಷ್ಣರು ಪೂಜೆ ಮಾಡುವಾಗ ಏನ್ ಮಾಡ್ತಾ ಇದ್ರು, ಒಂದೊಂದು ಸಲ ಒಂದೊಂದು ಥರ ಪೂಜೆ ಮಾಡೋರು. ಈಗ ನಾವು ಹೇಳಿದಂತೆ ಅವರಿಗೆ ಎಲ್ಲ ಪರಮಾತ್ಮವಾಗಿ ಕಾಣ್ತಾ ಇತ್ತು. ಒಂದು ಸಲ ಪೂಜೆ ಮಾಡುವಾಗ ಬೆಕ್ಕು ಬಂದ್ರೆ ಅಮ್ಮ ಬಂದ್ಯಾ ಬಾ ಅಂತ ಹೇಳಿ ಆ ಬೆಕ್ಕನ್ನೇ ತಾಯಿಯಾಗಿ ಭಾವಿಸಿ ಪೂಜೆ ಮಾಡಿ ಮಾಡಿದ ನೈವೇದ್ಯವನ್ನ ಬೆಕ್ಕಿಗೆ ತಿನ್ಸೋದು. ಹೀಗೆ ಅವರು ಒಂದೊಂದ್ಸಲಿ ಒಂದೊಂದ್ ತರ, ಒಂದೊಂದ್ಸಲಿ ತಾಯಿಗೆ ಹೋಗಿ ಅಮ್ಮ ತಿನ್ನು ಅಂತ ಹೇಳೋದು. ಅವಳು ತಿನ್ಲಿಲ್ಲ, ನೀನೇ ತಿನ್ನು ಅಂದ್ಯಾ, ಸರಿ ನಾನೇ ತಿಂತೀನಿ ಅಂತ ಅವರೇ ತಿಂದು ಬಿಡೋದು. ಇದನ್ನೆಲ್ಲ ಬೇರೆಯವ್ರು ನೋಡ್ತಿದ್ರಲ್ಲ, ನಾವೇ ಆದ್ರೂ ನಮ್ಗೇನ್ ಅನ್ಸುತ್ತೆ, ಇನ್ನೊಬ್ಬ ಹುಚ್ಚ ದೇವ್ರು ಕೊಡದ್ಬಿಟ್ಟು ಈ ತರ ಮಾಡ್ತಿದ್ದಾನಲ್ಲ ಅನ್ಸುತ್ತೆ ತಾನೆ. ಹಾಗೆ ಹೋಗಿ ಇವರನ್ನ ಯಾರು ದೇವಸ್ಥಾನಕ್ಕೆ ಪೂಜಾರಿಯಾಗಿ ನಿಯಾಮನ ಮಾಡಿದ್ರೋ ಅವ್ರ ಹತ್ರ ಹೋಗಿ ರಾಣಿ ರಾಸಮಣಿ ಚಾಡಿ ಹೇಳಿದ್ರು. ರಾಣಿ ರಾಸಮಣಿಯ ಅಳಿಯ ಮಥುರಾನಾಥ ಅವನಿಗೂ ಕೂಡ ಹೇಳಿದ್ರು. ಅವನು ಬಂದು ನೋಡದೆ ಮಾತಾಡಬಾರ್ದು ತಾನೆ, ಬಂದು ನೋಡ್ತಾನೆ. ಅವನಲ್ಲಿ ಒಳ್ಳೆ ಸಂಸ್ಕಾರ ಇತ್ತು ಹೃದಯದಲ್ಲಿ. ಅವನು ಕಾಣ್ತಾ ಇದ್ದಾನೆ ರಾಮಕೃಷ್ಣ ಪರಮಹಂಸರು ಹೊರ ರೂಪದಲ್ಲಿ ಇಲ್ವೇ ಇಲ್ಲ. ಅವರ ಮನಸ್ಸೆಲ್ಲ ಹೇಗೆ ಈಗ ನಾವು ಹರಿದಾಸರನ್ನ ನೋಡಿದ್ವಿ, ಅವರ ಮನಸ್ಸೆಲ್ಲ ದೇವರೊಳಗೆ ತುಂಬೋಗಿದೆ. ಅವರಿಗೆ ಇದು ಬೆಕ್ಕು ಅಂತ ಕಾಣ್ತಾ ಇಲ್ಲ, ಇದು ನಾಯಿ, ಇದು ಕಲ್ಲು, ಇದು ಶಿಲೆ ಏನು ಕಾಣ್ತಿಲ್ಲ. ಎಲ್ಲದರ ಒಳಗೆ ಪರಮಾತ್ಮ ಕಾಣ್ತಿರುವಾಗ ಅವರು ಮಾಡುವ ಈ ಕ್ರಿಯೆಯಲ್ಲಿ ಇದು ಧರ್ಮ ಅಲ್ಲ, ಶಾಸ್ತ್ರದಲ್ಲಿ ಹಾಗೆ ಹೇಳಿಲ್ಲ, ನೀನು ಭೂರ್ಭುವ ಸ್ವಹ ಅನ್ಬೇಕು, ಸತ್ಯಂತರ್ತೇನ ಪರಿಶಿಂಚಾಮಿ, ಅದರ ಶಾಸ್ತ್ರದಲ್ಲಿ ಹೇಳಿದೆ. ಆದರೆ ನಿನಗದಲ್ಲ. ಯಾರಿಗೆ? ಪರಬ್ರಹ್ಮ ನೆಲೆಯಲ್ಲಿ ಇರುವವನಿಗೆ ಅದು ಯಾವುದೂ ಅಲ್ಲ. ಯಾಕೆಂದ್ರೆ ಅವ್ರು ನೋಡ್ತಿರೋದೆಲ್ಲ ಬ್ರಹ್ಮನೇ. ಕೈಯಲ್ಲಿರುವ ನೀರು ಬ್ರಹ್ಮ. ಹೇಗೆ ಗೋಪಸ್ತ್ರೀಯರನ್ನ ನಾವು ನೋಡಿದ್ವಿ, ಹಸುವಿನ ಕೆಚ್ಚಲು ಬ್ರಹ್ಮ, ಆ ಕೆಚ್ಚಲಿನಿಂದ ಹರಿದು ಬರುವ ಹಾಲು ಬ್ರಹ್ಮ, ಹಾಲು ಹಾಕುವ ಪಾತ್ರೆ ಬ್ರಹ್ಮ, ಹಸುವಿನ ಕಾಲು ಬ್ರಹ್ಮ, ಕಾಲಿನಲ್ಲಿರುವ ಗೆಜ್ಜೆ ಬ್ರಹ್ಮ, ಕೊಂಬು ಬ್ರಹ್ಮ, ಎಲ್ಲ ಕೃಷ್ಣ ಕೃಷ್ಣ ಕೃಷ್ಣಮಯವಾಗಿರುವವನಿಗೆ ಬೇರೆ ಏನು ಕಾಣುತ್ತೆ? ಅಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು? ಹಾಗೆ ಎಲ್ಲ ಪರಮಾತ್ಮಮಯವಾಗಿರುವ ಪರಮಹಂಸ ರೂಪಿಯಾದವರಿಗೆ ಧರ್ಮಾಧರ್ಮಗಳ ನಿಯಮ ಮಾಡಬೇಕಿಲ್ಲ. ಆಗ ಮಥುರಾನಾಥ ಹೇಳ್ದ, ಅವ್ರೇನ್ ಮಾಡ್ತಾರೆ ಅವ್ರ ಸುದ್ದಿಗೆ ನೀವು ಹೋಗ್ಬೇಡಿ, ಅವರನ್ನ ಹಾಗೆ ಮಾಡಕ್ಕೆ ಬಿಡಿ, ನಮ್ಮ ಹತ್ರ ಚಾಡಿ ಹೇಳೋದು ಬೇಡ ಅಂತ ಚಾಡಿ ಹೇಳುವವರನ್ನ ದೂರ ತಳ್ಳದ. ಅವರನ್ನೇ ಶಿಕ್ಷಿಸುವ ಮನಸ್ಸಿತ್ತು ಅವನಿಗೆ, ಆದ್ರೆ ಶಿಕ್ಷಿಸ್ಲಿಲ್ಲ. ಅಂದ್ರೆ ಅರ್ಥ, ಆ ಪರಬ್ರಹ್ಮ ವಸ್ತುವನ್ನ ನಿರಂತರ ಕಾಣುವವರಿಗೆ ಧರ್ಮಾಧರ್ಮಗಳ ನಿಯಮ ಇಲ್ಲ. ಇದು ಹೇಗೆ ಅಂದ್ರೆ ಶ್ರೀರಾಮಕೃಷ್ಣ ಪರಮಹಂಸರೇ ಹೇಳ್ತಾರೆ, ಮನೆ ಮುಂದೆ ಒಂದು ಗಿಡ ಹಾಕಿದ್ದೇವೆ, ಆ ಗಿಡನ ಬೇರೆ ದಾರಿಯಲ್ಲಿ ಹೋಗುವಂತದ್ದು ಬಾಯಿ ಹಾಕದೇ ಇರ್ಲಿ ಅಂತ ಏನ್ ಮಾಡ್ತೇವೆ, ಒಂದು ಬೇಲಿ ಹಾಕಿರ್ತೇವೆ ಅಲ್ವೇ? ಅದು ಎಷ್ಟು ಗಿಡ ಇಷ್ಟೆತ್ತರ ಇದ್ರೆ ಇಷ್ಟೆತ್ತರದ ಬೇಲಿ ಹಾಕಿರ್ತೇವೆ ಅಲ್ವೇ? ಆ ಗಿಡ ಬೇಲಿಯಿಂದ ಎತ್ತರಕ್ಕೆ ಬಂತು ಅನ್ನಿ, ಅವಾಗ ಏನ್ ಮಾಡ್ತೇವೆ, ಬೇಲಿ ತೆಗೆದು ಹಾಕ್ತೇವೆ. ಯಾಕೆ ಅಂದ್ರೆ ಆ ಗಿಡಕ್ಕೆ ಆ ಬೇಲಿ ಸಾಲದು ಅಂತ. ಆಗ ನಾವು ತಂತಿಯ ಬೇಲಿ ಹಾಕ್ತೇವೆ. ಮೊದಲು ದೆಬ್ಬೆಯ ಬೇಲಿ ಹಾಕಿದ್ವಿ, ಆಮೇಲೆ ತಂತಿಯ ಬೇಲಿ ಹಾಕ್ತೇವೆ. ಈಗ ಮರ, ಆ ಗಿಡ ಮರವಾಗಿ
ದಪ್ಪ ಒಂದು ಕಾಂಡ ಹೊಂದ್ಬಿಡ್ತು ಅಂದ್ರೆ ತಂತಿ ಬೇಲಿಯನ್ನು ತೆಗೆದಾಕ್ತಿವಿ. ಯಾಕೆಂದ್ರೆ ಆಗ ಆನೆನೇ ಬಂದು ಗುದ್ದಿದ್ರು, ಆನೆ ಮೈ ಹೀಗೆ ಉಜ್ಕೊಂಡ್ರು ಮರಕ್ಕೆ ಏನೂ ಆಗಲ್ಲ. ಆ ರೀತಿಯಲ್ಲಿ ಧರ್ಮಾಧರ್ಮಗಳ ಒಂದು ವಿವೇಕ ಎಲ್ಲಿವರೆಗೆ ಬೇಕು? ದೇವರು 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 ಅನ್ನುವುದು ರೂಢ ಮೂಲವಾದ ಗಟ್ಟಿ ಮರ ನಮ್ಮೊಳಗಾಗ್ಬಿಟ್ರೆ ಆಗ ನಮಗೆ ಯಾರು ಬಂದು ನೀ ಮಾಡ್ತಿರೋ ತಪ್ಪು ಹಾಗೆಲ್ಲ ಕಣೋ ಅಂತ ಹೇಳಿದ್ರೆ ನಾವು ಕಂಗೆಡಲ್ಲ. ನಮ್ಗೆ ಗೊತ್ತು, ಇಲ್ಲ ದೇವರನ್ನ ನಾನು ನೆನೆಸ್ತಿದ್ದೀನಿ, ನನಗೆ ಗೊತ್ತು ಅನ್ನುವ ದೃಢತೆ ನನ್ನೊಳಗಿರುತ್ತೆ. ಇಲ್ಲದೆ ಹೋದ್ರೆ ಬ್ರಹ್ಮಾಂಡದಲ್ಲಿ ಹೀಗೆ ಹೇಳಿದ್ರು, ಆ ಟಿವಿನಲ್ಲಿ ಹೀಗೆ ಹೇಳಿದ್ರು, ಈ ಜ್ಯೋತಿಷಿ ಹಾಗೆ ಹೇಳಿದ್ರು ಅಂದಾಗ ಮೇಡಮ್ ಅದ ಹೌದಾ, ಅಯ್ಯೋ ಹೀಗೆ ಮಾಡಬಾರ್ದಂತೆ ಅದ ಅನ್ನುವ ಗಾಬರಿ ಯಾವಾಗ ಆಗತ್ತೆ ನಮ್ಗೆ? ಆದ್ರೆ ಈ ರೀತಿ ಬಂದ್ಬಿಟ್ಟಾಗ ಅದಕ್ಕೋಸ್ಕರ ಎಲ್ಲಿಯವರೆಗೆ ದ್ವಂದ್ವದ ಗಾಬರಿ ಅಲ್ಲಿಯವರೆಗೆ ಬೆತ್ತದ ಬೇಲಿ, ಕಬ್ಬಿಣದ ಬೇಲಿ, ಎಲ್ಲ ಬೇಲಿ. ಮರ ದೃಢವಾಗ್ಬಿಟ್ಟು ಬಂದಿದ್ದು ಬರ್ಲಿ, ವಜ್ರ ಹೊಡಿಲಿ, ನನಗೆ ಸಿಡಿಲು ಬಡಿಲಿ ಅನ್ನುವ ಸ್ಥಿರತೆಯಲ್ಲಿ ನಿಂತಾಗ ಆಗ ಯಾವುದರ ಬೇಡ. ಆ ರೀತಿಯಲ್ಲಿ ಧರ್ಮ ಅಧರ್ಮಗಳ ನಿಯಮ ಹೇಳುವಂತಹ ಶಾಸ್ತ್ರಗಳು, ಆ ಶಾಸ್ತ್ರಗಳೆಲ್ಲ ಯಾರದು? ದೇವಿಯದೇ. ದೇವಿಯದೇ ಉಸಿರು. ತಸ್ಯ ನಿಶ್ವಸಿತ ಮೇತತ್, ಭಗವಂತನದೇ ನಿಟ್ಟುಸಿರು. ಆ ಉಸಿರೇ ವೇದಾದಿಗಳಾಗಿ ಬಂದಿರುವಂಥದ್ದು. ಅಂದ್ರೆ ಅದು ದೇವಿಗೆ ಯಾವ ಇದಕ್ಕೆ ಬರುವಂಥದ್ದಲ್ಲ, ಆ ಪರಬ್ರಹ್ಮ ವಸ್ತುವಿಗೆ. ನಮಗೆ ಅದು ಬೇಕು. ಯಾಕೆ ಅಂದ್ರೆ ನಾವಿನ್ನು ದ್ವಂದ್ವದಲ್ಲಿದ್ದೇವೆ, ಸರಿ ತಪ್ಪುಗಳಲ್ಲಿದ್ದೇವೆ, ನಾನು ನನ್ನದು ಎಂಬುದರಲ್ಲಿದ್ದೇವೆ, ಹಾಗೆ ಲಾಭ ನಷ್ಟಗಳಲ್ಲಿದ್ದೇವೆ, ಮಾನ ಅಪಮಾನಗಳಲ್ಲಿದ್ದೇವೆ, ಸುಖ ದುಃಖಗಳ ಬಾಧೆಯಲ್ಲಿ ನಾವು ಇದ್ದೇವೆ. ಅಂದ್ರೆ ಈಗ ಹೇಳಿದ್ವಲ್ಲ ಉದಯಾಸ್ತಮಾನ, ಆ ಇದರೊಳಗೆ ಎಲ್ಲಿವರೆಗೆ ಇರ್ತೇವೆ ಅಲ್ಲಿವರೆಗೆ ನಮ್ಗೇನ್ ಬೇಕು? ಧರ್ಮಾಧರ್ಮಗಳ ನಿಯಮವನ್ನ ಹೇಳುವಂಥ ಶಾಸ್ತ್ರಾದಿಗಳ ನಿಯಮನ, ಅಂದ್ರೆ ಬೆತ್ತ ಚಾವಟಿ, ಅದು ನಮ್ಗೆ ಬೇಕು. ಅದು ಯಾವಾಗ ನಾವು ಅದನ್ನ ಮೀರಿ ಆ ಪರಬ್ರಹ್ಮದ ನೆಲೆಯನ್ನ ಮುಟ್ಟುತ್ತೇವೆ ಆಗ ಚಾವಟಿಯ ಕೆಲಸ ಏನೂ ಇಲ್ಲ. ಆದ್ರಿಂದಲೇ ಗೀತಾಚಾರ್ಯ ಸ್ತೋತ್ರವೇತ್ರೈಕ ಪಾಣಯೇ, ಕೈಯಲ್ಲಿ ಅವನು ಚಾವಟಿ ಹಿಡಿದಿದ್ದು. ಯಾಕೆ ಅಂದ್ರೆ ನೀವು ಧರ್ಮಾಧರ್ಮಗಳನ್ನ ಮೀರಿದಿರೋ ನೋಡಿ ಅನ್ನುವುದಕ್ಕೆ ಕೈಯಲ್ಲಿ ಹಿಡಿದಿದ್ದಾನೆ. ಕೃಪಾ ಕಟಾಕ್ಷದ ಮಾತ್ರದಿಂದ ಎಲ್ಲರ ಪ್ರಾಣವನ್ನ ಹೀರ್ಬಿಟ್ಟಿದ್ದಾನೆ. ಆದ್ರೂ ಹೋರಾಡ್ತೀರಾ, ಹೋರಾಡಿ ಅಂತ ಬಡ್ಕೊಳ್ತೀರ. ಆ ರೀತಿಯಲ್ಲಿ ಪರಮಾತ್ಮ ಈ ಧರ್ಮಾಧರ್ಮಗಳನ್ನ ನಿಯಮನ ಮಾಡುವ ಶಾಸ್ತ್ರವನ್ನ ನಮಗೆ ಲೋಕಕ್ಕೆ ಕೊಟ್ಟಿರುವುದು ಈ ಕಾರಣಕ್ಕೆ. ಅವನಿಗೆ ಅದು ಬೇಕಿಲ್ಲ. ಅವನ್ ನಮಗ್ ಕೊಟ್ಟಿರೋದು ಯಾಕೆ? ನಮಗೆ ಈ ದ್ವಂದ್ವಗಳ ಬಾಧೆ ಇರಕ್ಕೆ, ನಾನು ನನ್ನದು ಅನ್ನೋದು ಇರೋಕ್ಕೆ. ಅವನಲ್ಲಿ ನಾನು ನನ್ನದು ಅನ್ನೋದೇ ಇಲ್ವೇ? ನಾನು ಸರ್ವಜ್ಞ, ನಾನು ಸರ್ವಶಕ್ತ, ನಾನು ಸರ್ವಸಮರ್ಥ ಇದೆಯಾ ಅವನಲ್ಲಿ? ಆ ಭಾವನೆ ಇದ್ದಿದ್ರೆ ಕೃಷ್ಣ ಕೃಷ್ಣನಾಗ ಆಡಕ್ಕಾಗ್ತಿತ್ತ? ಯೋಚನೆ ಮಾಡಿ. ಎಷ್ಟಲ್ಲಿ ಎಲ್ಲರ ಮನೆಯಲ್ಲಿ ಇದ್ದ, ಕಳ್ಳ ಅಂತ ಬೈದು ಕಟ್ಟಾಕಿಸ್ಕೊಂಡು ಮಾಡಿಸ್ಕೊತಿದ್ನ? ಆ ಭಾವನೆನೇ ಇಲ್ಲ. ಅವನು ಸರ್ವಜ್ಞ, ಸರ್ವಶಕ್ತ, ಸರ್ವಸಮರ್ಥ, ಸರ್ವವ್ಯಾಪಕ, ಸರ್ವ ಸರ್ವ ಸರ್ವ. ಆದ್ರೆ ಆ ಭಾವ ಅವನಲ್ಲಿ ಇಲ್ಲ. ಆದ್ರಿಂದ ಅವನಿಗೇನಿಲ್ಲ? ಧರ್ಮಾಧರ್ಮಗಳ ಕಟ್ಟುಬದ್ಧತೆ ಇಲ್ಲ. ಆದ್ರಿಂದ ಅಲ್ಲಿ ನಾನು ಪರಮಾತ್ಮ ಅಂತ ಹೇಳಿದಾಗ್ಲೂ ಕೂಡ ದೇವಿ ಪರಮಾತ್ಮ ಪರಬ್ರಹ್ಮ ಬೇರೆ ಅಲ್ಲ. ನಮಗಿದು ಗೊತ್ತಾಗೋದಾದ್ರಿಂದ ಹೇಳಿದಷ್ಟೇನೆ. ಹಾಗಾಗಿ ಧರ್ಮಾಧರ್ಮ ವಿವರ್ಜಿತ. ಧರ್ಮ ಅನ್ನುವ ಅಧರ್ಮ ಎನ್ನುವ ಒಂದು ಬಂಧ ಅಥವಾ ಶಾಸ್ತ್ರದ ನಿಯಮ, ಆ ನಿಯಮದ ಬದ್ಧತೆ ಅನ್ನುವುದು ತಾಯಿಗೆ ಇಲ್ಲ. ವಿವರ್ಜಿತ ಅಂದ್ರೆ ರಹಿತಳು. ಧರ್ಮ ಅಧರ್ಮ ಎಂಬುದರಿಂದ ಬೇರೆಯಾದವಳು, ರಹಿತಳಾದವಳು ಎಂಬುದಾಗಿ ಧರ್ಮಾಧರ್ಮ ವಿವರ್ಜಿತ. ಇದನ್ನೇ ನಾವು ಈ ಸ್ಥಿತಿ ಯಾವಾಗ ಪಡೀತೇವೆ? ಧ್ಯಾನ ಧ್ಯಾತೃ ಧ್ಯೇಯಗಳನ್ನ ಒಂದೇ ಆಗಿ ಆತ್ಮನ ಆತ್ಮನಿ ಆತ್ಮಾನಂ ಎಂಬುದಾಗಿ ನಾವು ಪಡೆದಾಗ, ಆ ಸ್ಥಿತಿ ಪಡೆದ ಮೇಲೆ ಅದನ್ನೇ ಗೀತಾಚಾರ್ಯ ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಂಚ, ದುಃಖನ ಪಡೋದಿಲ್ಲ, ಇದನ್ನು ವಿಮುಹ್ಯತಿ. ಏನಾಂ ಪ್ರಾಪ್ಯ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಮೋಹಕ್ಕೆ ಒಳಗಾಗಲ್ಲ. ಆ ಬ್ರಾಹ್ಮಿ ಸ್ಥಿತಿ ಅದು ಬಂದ್ಬಿಟ್ಟಾಗ ಈ ಧ್ಯಾನ ಧ್ಯಾತೃ ಧ್ಯೇಯ ಎನ್ನುವ ಬಾಧೆ ಬಂಧ ನಮಗೆ ಇಲ್ಲ. ಅದರಿಂದ ಧರ್ಮಾಧರ್ಮ ಅನ್ನುವ ಬಂಧ ನಮಗಿಲ್ಲ. ಆದ್ರಿಂದ ಧರ್ಮಾಧರ್ಮ ವಿವರ್ಜಿತ. ಮತ್ತೆ ಈ ನಾಮವನ್ನ
ಯಾರು ಈ ನಾಮವನ್ನ ನಿರಂತರ ಜಪಿಸ್ತಿರ್ತಾರೋ, ಅದನ್ನು ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಧರ್ಮಾಧರ್ಮ ವಿವರ್ಜಿತ, ಧರ್ಮಾಧರ್ಮ ವಿವರ್ಜಿತ ಅನ್ನುವ ಭಾವದಿಂದ ದೇವಿಯನ್ನ ಯಾರು ಆರಾಧನೆ ಮಾಡ್ತಾರೆ ಅವರೂ ಕೂಡ ಧರ್ಮ ಅಧರ್ಮಗಳ ಬಂಧನಕ್ಕೆ ಸಿಕ್ಕಾಕೊಳ್ಳಲ್ಲ. ನಾನಿದು ಮಾಡಿದ್ ಸರಿನೋ ತಪ್ಪೋ, ಇದು ಅವ್ರ ಅಂದ್ರೆ ಅಯ್ಯೋ ಅವ್ರು ಹೇಳಿದ್ರು ಹೀಗ್ ಮಾಡಿದ್ರೆ ಹೀಗಾಗತ್ತಂತೆ, ಏನಾದ್ರೂ ಲೋಪ ಆಗ್ಬಿಟ್ರೆ ಹಾಗಾಗ್ಬಿಟ್ರೆ, ಆ ರೀತಿಯಾದಂಥ ಬಾಧೆ ನಮ್ಮನ್ನ ಬಾಧಿಸೋಲ್ಲ. ಆದ್ರಿಂದ ಧರ್ಮಾಧರ್ಮ ವಿವರ್ಜಿತ ಅನ್ನುವ ನಾಮವನ್ನ ಭಾವಿಸಿಕೊಳ್ತಾ ನಾವು ಯಾವ ಕೆಲಸವನ್ನ ಮಾಡಿದ್ರು ಅದರಲ್ಲಿ ವಿಶೇಷವಾಗಿ ಹೀಗ್ ಮಾಡಬಹುದೋ ಮಾಡಬಾರ್ದೋ ನಮಗ್ ಗೊತ್ತಿಲ್ಲ. ಈಗ ಉದಾಹರಣೆಗೆ ಇವತ್ತು ಏಕಾದಶಿ, ಮಂಗಳವಾರ. ಏಕಾದಶಿ ದಿನ ಸಾಮಾನ್ಯವಾಗಿ ಎಲ್ಲರೂ ದೇವರು ತೊಳಿತಾರೆ. ಮಂಗಳವಾರ ಬಂದ್ಬಿಟ್ಟಿದೆ, ಏಕಾದಶಿ ಆಗಿದೆ, ನಾನು ಇವತ್ತು ದೇವರು ತೊಳಿದೆ ಇದ್ರೆ ಇನ್ನೊಂದು ಏಕಾದಶಿ ಬರಬೇಕು, ಈಗ ನಾನು ದೇವ್ರನ್ನ ತೊಳಿಬಹುದೋ ತೊಳಿಬಾರ್ದು ಅಂಥ ಪ್ರಶ್ನೆಗಳು ಬಂದ್ರೆ, ಇಂಥ ನಾಮವನ್ನ ನಮ್ಮ ಆಶ್ರಯವಾಗಿ ಇಟ್ಕೊಂಡ್ರೆ ಅಂದ್ರೆ ಎಲ್ಲ ರೀತಿಯಲ್ಲಿ ಆಗ ನಮ್ಮನ್ನ ಅದು ಬಾಧಿಸೋಲ್ಲ. ಧರ್ಮಾಧರ್ಮ ವಿವರ್ಜಿತ. ಇಂಥದ್ದು ಎಷ್ಟೋ ಇದೆ ನಮಗೆ. ಎಲ್ಲವಾಗಲೂ ಕೂಡ ಚಿನ್ಮಯಿ ಅನ್ನುವ ನಾಮ ಒಂದಿದ್ರೆ ಎಲ್ಲ ಚಿನ್ಮಯವಾದಾಗ, ಆ ಚಿನ್ಮಯ ಅನ್ನುವುದನ್ನ ನಾವು ಕೈಯಲ್ಲಿ ಹಿಡಿದಿದ್ದಾಗ ಯಾವುದು ಬಾಧೆಯಾಗುತ್ತೆ, ಯಾವುದು ಕಲ್ಲಾಗುತ್ತೆ, ಎಲ್ಲವೂ ವಜ್ರವೇ ಆಗುತ್ತೆ. ಆ ಒಂದು ಭಾವ ಮುಖ್ಯವಾದದ್ದು. ಹಾಗಾಗಿ ಅದನ್ನ ನಾವು ಇಟ್ಕೊಳ್ಬೇಕು. ಆದ್ರಿಂದಲೇ ಧರ್ಮಾಧರ್ಮ ವಿವರ್ಜಿತರಾಗಿ ನಾವು ಕೆಲಸ ಮಾಡಬೇಕಾದಾಗ ನಮ್ಮ ಭಾವ ಏನಿರಬೇಕು? ಧರ್ಮಾಧರ್ಮದ ದ್ವಂದ್ವದ ಲಾಭ ನಷ್ಟಗಳ, ಸುಖದ ದುಃಖಗಳ, ಮಾನಾಪಮಾನಗಳ, ಕೀರ್ತಿ ಅಪಕೀರ್ತಿಗಳ ಒಂದು ಬಾಧೆ ಇಲ್ಲದಂತೆ ಧರ್ಮಾಧರ್ಮ ಭಾವ ವಿವರ್ಜಿತ ಭಾವದಿಂದ ನಾವು ಕೆಲಸ ಮಾಡ್ತಾ ಬದುಕಬೇಕು. ಅದನ್ನೇ ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಈಶಾವಾಸ್ಯ ಉಪನಿಷತ್ ಹೇಳುತ್ತೆ. ಅದನ್ನೇ ಗೀತಾಚಾರ್ಯ ಕರ್ಮಯೋಗದಲ್ಲಿ 2 ಅಧ್ಯಾಯಗಳಲ್ಲಿ ಹೇಳ್ತಾನೆ. ಕೆಲಸ ಮಾಡಪ್ಪ, ಕೆಲಸ ಮಾಡು, ಇದು ಧರ್ಮನೋ ಇದು ಅಧರ್ಮನೋ ನಿನಗೆ ಯಾಕೆ, ನಿರ್ಣಯ ಮಾಡು ನಾನು. ಇದು ಸಂದರ್ಭ ಅಂತ ಹೇಳ್ತೀನಿ. ನಾವು ಓದೋ ಕಾಲದಲ್ಲಿ ಏನಾದರೂ ಹೋಮ್ವರ್ಕ್ ಕೊಡೋರು, ಇವಳಿಗೆ ಗೊತ್ತು, ಛಾಯಾಪತಿಗಳು ಅಂತ ನಮ್ಗೊಬ್ರು ಮೇಷ್ಟ್ರಿದ್ರು. ಏನಾದರೂ ಹೋಮ್ವರ್ಕ್ ಕೊಟ್ಟಿದ್ದು ನಾನು ಸ್ವಲ್ಪ ಭಯ ಜಾಸ್ತಿ ನನಗೆ. ಬರ್ದಿದ್ರು ತಗೊಂಡೋಗಿ ತೋರಿಸ್ತಿರ್ಲಿಲ್ಲ. ಎಲ್ಲಮ್ಮ ತಂದಿದೀಯಾ? ಹ್ಞೂ ಸರ್. ಕೊಡು ಮತ್ತೆ. ಸರ್ ತಪ್ಪಾಗಿದ್ರೆ ತಪ್ಪು ಯಾಕಮ್ಮ ಬರ್ದೆ? ತಪ್ಪು ಯಾಕಮ್ಮ ಬರ್ದೆ? ಅಲ್ಲ ಸರ್ ಅಂದ್ರೆ ಕೊಡು ಮತ್ತೆ. ಅಂದ್ರೆ ತಪ್ಪು ಅನ್ನೋ ಭಾವನೆ ಇದ್ರೆ ತಪ್ಪು ಬರೆಯಲ್ಲ ತಾನೆ, ಇದು ಅಧರ್ಮ ಅನ್ನೋ ಭಾವನೆ ಇದ್ರೆ ಅಧರ್ಮ ಮಾಡಲ್ಲ ತಾನೆ. ಅದರಿಂದ ಧರ್ಮಾಧರ್ಮ ಅವರು ಅದೇ ತರ ವಾದ ಮಾಡಿ ನನ್ನ ಕೈಯಿಂದ ಪುಸ್ತಕ ಇಸ್ಕೊಳ್ಳೋವ್ರಿಗೆ ಬಿಡ್ತಿರ್ಲ. ನನಗೆ ಭಯ ಅಂದ್ರೆ ಭಯ, ಏನ್ ತಪ್ಪು ಅಂತಾರೋ ಏನಿದು ಅಂತಾರೋ ಅನ್ನಕ್ಕೆ. ಸರ್ ತಪ್ಪಾಗಿದ್ರೆ ಅದನ್ನ ಹೇಳೋನ್ ಯಾರು? ನಾನು. ಆದ್ರಿಂದ ಧರ್ಮಾಧರ್ಮ ಅನ್ನುವ ನಿರ್ಣಯ ಮಾಡೋನ್ ಯಾರು? ನಾನು. ನೀನ್ ಕೆಲಸ ಮಾಡಪ್ಪ. ಗೀತಾಚಾರ್ಯ ಅದಂತಾನೆ ಹೇಳ್ದ, ಕೆಲಸ ಮಾಡೋದು ನಿನ್ ಕೆಲಸ. ಕೃಷ್ಣ ಈ ತರ ಮಾಡು ಅಂತಿದ್ಯಲ್ಲ, ನಂಗೆ ಅದು ಸಂಕರ ಆಗಲ್ವಾ ಕೃಷ್ಣ? ಅದರಿಂದ ಸಮಾಜ ಹಾಳಾಗಲ್ವಾ ಕೃಷ್ಣ? ಧರ್ಮ ಹೀಗಾಗಲ್ವಾ ಕೃಷ್ಣ? ಅದನ್ನ ಯಾರಿಗೆ ಹೇಳೋರು? ಧರ್ಮ ನಿಂಗೆ ಗೊತ್ತು, ನಂಗೆ ಗೊತ್ತು. ಧರ್ಮಾಧಿಕಾರಿ ಯಾರು? ಎಲ್ಲ ಗೊತ್ತಿರೋ ತರ ಮಾತಾಡ್ತೀಯಲ್ಲ ಅಲ್ವೇ? ಕೃಷ್ಣ ಅದನ್ನೇ ತಾನೇ ಹೇಳ್ದ 2ನೇ ಅಧ್ಯಾಯ ಆರಂಭ ಮಾಡುವಾಗ. ಆದ್ರಿಂದ 1ನೇ ಅಧ್ಯಾಯದಲ್ಲಿ ಇದೆಲ್ಲ ಪ್ರವಚನ ಕೃಷ್ಣಂಗೆ ಕೊಟ್ಟ ಅರ್ಜುನ. ಅಂದ್ರೆ ನಾವು ಕೆಲಸ ಮಾಡುವಾಗ ನಮ್ಮ ಭಾವ ಹೇಗಿರ್ಬೇಕು ನೋಡಿ, ಎಂಥ ತತ್ವ ಇದೆ. ಧರ್ಮಾಧರ್ಮ ನಂಗೆ ಗೊತ್ತಿಲ್ಲ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದು ಯಾರಿಗೆ ಸೇರಿದ್ದು? ಅವನಿಗೆ ಸೇರಿದ್ದು. ಯಾರು ನನ್ನೊಳಗೆ ಕುಳಿತು ಈ ಪ್ರೇರಣೆ ಮಾಡಿಸಿದನೋ ಅವನಿಗೆ ಸೇರಿದ್ದು. ಅವ್ನು ನೋಡ್ಕೋತಾನೆ, ಅವನು ಹೇಳ್ತಾನೆ, ಇವನು ಹೇಳ್ತಾನೆ, ಯಾಕೆ ಭಯ ಪಡ್ತೀಯೇ? ದೇವ್ರಿದ್ದನ್ ಬಿಡ್ರಿ. ಆ ಭಾವದಲ್ಲಿ ನೀನ್ ಕೆಲಸ ಮಾಡಿದ್ರೆ ಅದನ್ನೇ ಈಶಾವಾಸ್ಯ ಹೇಳ್ತಿರೋದು. ಜಿಜೀವಿಷೇತ್ ಶತಂ ಸಮಾಹ. ಬದುಕಪ್ಪ, ಎಲ್ಲ ದೇವರಿಗೆ ಅರ್ಪಣೆ ಮಾಡಿ ಬದುಕು. ಕೃಷ್ಣ ಹೇಳಿದ್ದೇನು? ನೀ ಮಾಡೋದೆಲ್ಲ ಮಾಡು, ನನಗ್ ಕೊಡು, ನಡಿ ಮಾಡ್ಕೊಂಡು ಹೋಗು. ಆದ್ರಿಂದ ಅದನ್ನೇ ಗೀತಾಚಾರ್ಯನ ಮಾತು. ಆದ್ರಿಂದ ಇಷ್ಟ ಅನಿಷ್ಟ ಅನ್ನುವುದಿದ್ದಾಗ ಏನು ಭಯ, ಇಷ್ಟಾನಿಷ್ಟವೇ ಇಲ್ಲದೆ ಇದ್ದಾಗ ದೇವಿಗೆ ಯಾರು ಇಷ್ಟ, ಯಾವುದು ಇಷ್ಟ, ಯಾವುದು ಅನಿಷ್ಟ, ಯಾವುದು ಅನಿಷ್ಟ ಇಲ್ಲ. ಯಾರು ಅನಿಷ್ಟ? ಅವಳಿಗೆಲ್ಲರೂ ಇಷ್ಟನೇ. ಯಾಕೆ? ಅಸುರರನ್ನು ಸೃಷ್ಟಿ ಮಾಡಿದವಳು ಅವಳು, ಸುರರನ್ನು ಸೃಷ್ಟಿ ಮಾಡಿದವಳು ಅವಳು. ಆದ್ರಿಂದ ಅವಳಿಗೆ ಧರ್ಮಾಧರ್ಮ ಅನ್ನೋದು ಬಾಧಿಸಲ್ಲ. ಅದೇ ರೀತಿ ನಮ್ಮ ಭಾವನೆಯಲ್ಲಿ ಒಳಿತು ಕೆಡುಕುಗಳೆಲ್ಲ ದೇವರಿಗೆ ಸೇರಿದ್ದು. ಇದರ ಫಲ ಏನಿದೆಯೋ ನನಗೆ ಗೊತ್ತಿಲ್ಲ. ಒಳ್ಳೇದಾಗತ್ತಾ ದೇವರಿಗೆ, ಕೆಟ್ಟದ್ದಾಗತ್ತಾ ದೇವರಿಗೆ, ಆಗ ಮಾಡು.
ಒಳ್ಳೇದಾಗತ್ತಾ ನನಗೆ, ಕೆಟ್ಟದ್ದಾಗತ್ತಾ ದೇವರಿಗೆ? ಆಗ ನಿನಗೆ ಇದು ಬಾಧಿಸುತ್ತೆ. ಆದ್ದರಿಂದ ಆ ಭಾವ ಇಲ್ಲದೆ ಧರ್ಮಾಧರ್ಮ ಭಾವದಿಂದ ಕೆಲಸವನ್ನ ಮಾಡಪ್ಪ ಅನ್ನುವ ತತ್ವವನ್ನು ಕೂಡ ತಾಯಿ ನಮಗೆ ತೋರಿಸಿ ಕೊಡ್ತಾ ಇದ್ದಾಳೆ. ಮುಂದಿನ ನಾಮ ವಿಶ್ವರೂಪ. ಇದನ್ನು ನಾವು ನಾಳೆ ದಿವಸಕ್ಕೆ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ॐ शान्तिः शान्तिः. सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु, मा कश्चित् दुःखभाग् भवेत्.